ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ನಾಡಿನ ಸಮಸ್ತ ವೀಕ್ಷಕ ಕ್ರೈಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಅಂತ ಹೇಳ್ತಿದ್ದಾಗೆ ಅದೊಂದು ಶಾಂತಿ, ಸಮಾಧಾನ. ಇವತ್ತು ಧರ್ಮ ದಂಗಲ್ ಏನೋ ಮಾಡಿ ಇಟ್ಕೊಬಿಟ್ಟಿದ್ದಾರೆ, ಬಿಡಿ. ಕಲಿಯುಗ, ಅವರವರ ಧರ್ಮ ದೊಡ್ಡದು ಅಂತಾರೆ ನೋಡಿ. ಅದಕ್ಕೆ ಹೇಳ್ತಾರೆ ಸಾಮಾಜಿಕ ಧರ್ಮ ಬೇರೆ, ಕುಟುಂಬ ಧರ್ಮ ಬೇರೆ. ನಮ್ಮ ಕುಟುಂಬದಲ್ಲಿದ್ದಾಗ ಆ ಕುಟುಂಬಕ್ಕೆ ತಕ್ಕಂತ ಒಂದು ಆಲೋಚನೆ ಇರಬೇಕು. ಹೊರಗಡೆ ಬಂದಿದ್ದೆ ಸಾಮಾಜಿಕವಾಗಿ ಆಲೋಚನೆ ಮಾಡಬೇಕು. ಇಲ್ಲಂದ್ರೆ ಅಲ್ಲಿ, ಹೇಗಂದ್ರೆ ಹೇಗೆ ಇರೋ ಹಾಗಿಲ್ಲ. ನಮ್ಮ ಭಾರತದಲ್ಲಿ ಮಾತ್ರವೇ ಎಲ್ಲಾ ಧರ್ಮಗಳಿಗೂ ಅವಕಾಶ ಇದೆ ಬದುಕಲಿಕ್ಕೆ, ಬದುಕು ಕಟ್ಕೊಳ್ಳಿಕ್ಕೆ. ಆದ್ರೆ ಹೊರಗಡೆ ಬರ್ತಿದ್ದಾಗೆ ನಾವು ಸಾಮಾಜಿಕ ಬದ್ಧತೆಯಿಂದ ಇರಬೇಕು. ಯಾರನ್ನು ನಾನು ಬಂದು ನನ್ನ ಧರ್ಮದ ಬಗ್ಗೆ ಹೆಚ್ಚಾಗಿ ತುಂಬಿಸ್ಬಾರ್ದು. ನಾನು ತುಂಬಿಸೋದು ಇಲ್ಲ. ನನ್ನ ಗುರುಗಳು ಹೇಳ್ಕೊಟ್ಟಿರ್ತಕ್ಕಂಥದ್ದು, ನನ್ನ ಆಚಾರ್ಯರು ಹೇಳ್ಕೊಟ್ಟಿರ್ತಕ್ಕಂಥ. ಅವ್ರಿಗೆ ಇಷ್ಟವಿದ್ರೆ ಕೇಳಿದ್ರೆ ಹೇಳ್ತೇನೆ, ಇಲ್ಲ ಅಂದ್ರೆ ಸುಮ್ಮನೆ ಇರ್ತೇನೆ. ನನ್ನ ಪ್ರವಚನಗಳಲ್ಲೂ ಅಷ್ಟೇ. ಇನ್ನೊಂದು ಧರ್ಮದ ಬಗ್ಗೆ ಮಾತನಾಡುವ ಅಧಿಕಾರ ನಮಗಿಲ್ಲ. ನಮ್ಮ ಧರ್ಮ ನಮಗಿಷ್ಟ, ನೋಡುವವರು ನೋಡಲಿ, ಬೇಕಾಗಿರ್ತಕ್ಕಂಥವ್ರು. ಇನ್ನೊಂದು ಧರ್ಮವನ್ನ, ನಮ್ಮ ಭಾರತೀಯ ಸನಾತನ ಧರ್ಮ ಇದೆಯಲ್ಲ, ಕೆಡಿಸಿ ಹಾಳು ಮಾಡಿಸಿ, ಕೆಟ್ಟದನ್ನ ಹೇಳಿ, ಪ್ರಚೋದನೆ ಮಾಡಿ, ವಿಕೃತಿ ಪ್ರಚೋದನೆ ಮಾಡಿ, ಇಲ್ಲ ನನ್ನ ದೇವನೇ ಶ್ರೇಷ್ಠ, ನನ್ನ ದೇವ ನಿಮ್ಮನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಬಿಡ್ತಾನೆ, ನೀವು ಮಾಡಿರೋ ಈ ಪಾಪಗಳನ್ನೆಲ್ಲ ಈ ತರ ಮಾಡಿಬಿಟ್ರೆ ಇದನ್ನೆಲ್ಲ ಹೊರಟೋಗ್ಬಿಡ್ತಾನೆ, ಧರ್ಮದ ಹೆಸರಿನಲ್ಲಿ ಬಡೀರಿ, ಪರಿವರ್ತನೆ ಮಾಡಿ, ಕನ್ವರ್ಷನ್ ಮಾಡಿ, ಇನ್ನೊಂದು ಮಾಡಿ. ನಮ್ಮ ಧರ್ಮದಲ್ಲಿ ಮಾಡೋಲ್ಲ. ಇಷ್ಟವಿದ್ದವರು ಬರ್ಬೋದು. ಇದುವೇ ನಮ್ಮ ಭಾರತೀಯ ಸನಾತನ ಧರ್ಮ. ಎಲ್ಲೂ ಇಲ್ಲದ, ಯಾವ ಊರಿನಲ್ಲೂ ಯಾವ ದೇಶದಲ್ಲೂ ಇಲ್ಲದಂತ ಒಂದು ಸಮನ್ವತಾ ಭಾವ ನಮ್ಮ ಭರತಖಂಡದಲ್ಲಿ ಮಾತ್ರ ಇದೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನಾವು ಯಾರನ್ನೂ ಒತ್ತಡ ಹಾಕೋಲ್ಲ, ಬಲವಂತ ಮಾಡೋಲ್ಲ. ಆದ್ರೆ ಇದಾರೆ ಕೆಲವರು. ಯಾಕೆ ಈ ಮಾತನ್ನ ಹೇಳ್ತಿದ್ದಾನಂದ್ರೆ, ನಮ್ಮ ಧರ್ಮ ನಮ್ಮ ಮನೇಲಿ ಇರ್ಬೇಕು, ನನ್ನ ಪೂಜೆ ನನ್ನ ಮನೇಲಿ ಇರ್ಬೇಕು, ಹೊರಗಡೆ ಅಲ್ಲ. ಹೊರಗಡೆ ಬರ್ತೀನಿ, ಅಲ್ಲೂ ಗಂಟೆ ಅಲ್ಲಾಡಿಸ್ತೀನಿ, ಅಲ್ಲೂ ಬಂದು ಆ ಬೋಧನೆ, ಎಲ್ಲಿ ಹೋದ್ರು, ಎಲ್ಲಿ ಕೂತ್ರು, ಟ್ರೈನಲ್ಲಿ ಕೂತ್ರು, ಮೆಟ್ರೋನಲ್ಲಿ ಕೂತ್ರು, ಬಸ್ಸಲ್ಲಿ ಕೂತ್ರು, ಇನ್ನೊಬ್ರನ್ನ ಪಕ್ಕಕ್ಕೆ ಕರೆದ್ಬಿಟ್ಟು ಬನ್ನಿ ನೋಡಿ ನನ್ನ ದೇವರಿಗೆ, ನನ್ನಿದು ಹೀಗೆ. ನಾವು ಆ ರೀತಿ ಮಾಡುವುದೇ ಇಲ್ಲ, ಮಾಡಕೂಡದು ಕೂಡ. ಹೌದು, ಇವತ್ತು ಅದೇ ಬೇಕಿರೋದು. ಅದು ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ, ಈ ಒಂದು ಕಲಿಯುಗದ ಪ್ರಭಾವ, ಒಂದು ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಪೂಜೆಯ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಶಕ್ತಿಯ ಹೆಸರಿನಲ್ಲಿ ಏನೇನೋ ಮಾಡ್ತಿದ್ದಾರೆ. ವಿಚಿತ್ರವಾಗಿ ನಮ್ಮ ಭಾವನೆಗಳನ್ನ ಕೆರಳಿಸಿ, ಉದ್ವೇಗ ತುಂಬಿಸಿ, ಬೇರೆ ಏನೇನೋ ಮಾಡ್ತಿದ್ದಾರೆ ಮಕ್ಕಳು. ಅದಕ್ಕೆ ಬುದ್ಧಿ ಪ್ರಚೋದಯಾತ್, ದುರ್ಬುದ್ಧಿ ಪ್ರಚೋದಯಾತ್, ವಿಕೃತ್ ಪ್ರಚೋದಯಾತ್. ಅದಕ್ಕೆ ಒಳಗಾಗ್ಬೇಡಿ ದಯಮಾಡಿ. ಕ್ರಿಸ್ತ ಎಲ್ಲೂ ಹೇಳಿಲ್ಲ ಈ ತರ ಬೇರೆಯವ್ರನ್ನ ಪರಿವರ್ತನೆ ಮಾಡಿ. ನನ್ನ ರಾಮನೂ ಹೇಳಿಲ್ಲ. ಅವರವರ ಮನೆಯಲ್ಲಿ ಅವರ ದೇವರಿಷ್ಟ. ಹೊರಗಡೆ ಬಂದ ಮೇಲೆ ಅದೊಂಥರ ಕಂಪನಿ ತರ. ನಾವೆಲ್ಲ ಒಂದು ಕೆಲಸಗಾರರು. ಹೊರಗಡೆ ಬಂದ್ಮೇಲೆ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ ದೊಡ್ಡದು, ನೆನಪಿಟ್ಟುಕೊಳ್ಳಿ. ಆ ರೀತಿ ಬದುಕಬೇಕು. ಎಲ್ಲರಿಗೂ ಸಮಾನ ಉಂಟು. ಅವನ ಹೆಸರು ಜೋಸೆಫ್ ಇರ್ಬೋದು, ಇವನ ಹೆಸರು ಅಕ್ಬರ್ ಇರ್ಬೋದು, ನನ್ನ ಹೆಸರು ರಾಮ ಇರ್ಬೋದು. ನಾವೆಲ್ಲರೂ ಒಂದೇ. ಒಂದು ಕೆಲಸದ ಕಡೆ ಬಂದಾಗ, ಒಂದು ಶಾಲೆಗೆ ಹೋದಾಗ, ಒಂದು ಸ್ಕೂಲ್ಗೆ ಹೋದಾಗ, ಅದಕ್ಕೆ ನೋಡಿ ಶಾಲೆಗಳಲ್ಲಿ ವಿಶೇಷವಾಗಿ ಒಂದು ನಿಯಮ ಇರ್ತಾರೆ, ಒಂದು ಡ್ರೆಸ್ ಕೋಡ್ ಇರ್ತಾರೆ. ನನ್ನ ಶಾಲೆನಲ್ಲಿತ್ತು ಮಕ್ಕಳೇ. ರವಿಶಂಕರ ಬಂದು ಆಚಾರ್ಯ ಕುಟುಂಬದವ, ನಿನಗೆ ಬಾ ಪಂಚೆ ಉಟ್ಕೊಂಡ್ ಬಾ, ಇದೆಲ್ಲ ಹೇಳ್ಕೊಡ್ಲಿಲ್ಲ. ನನಗೆ ವಿಧಿ ಇಲ್ಲದೆ ಪ್ಯಾಂಟ್ ಇರ್ಲಿಲ್ಲ, ಸತ್ಯ ಹೇಳ್ತೇನೆ. ಅಜ್ಜನ ಪಂಚೆ ಕಟ್ಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ಹೌದು,
ಅಲ್ಲೊಂದು ಬೇರೆ ಲೆಕ್ಕಾಚಾರ ಇತ್ತು. ನನ್ನ ಮನೆಯಿಂದ ಕಾಲೇಜಿಗೆ ನಡ್ಕೊಂಡು ಹೋಗ್ತಿದ್ದೆ. ತುಂಬಾ ದೂರದ್ದು ಒಂದು 4-5 ದೊಡ್ಡ ದೊಡ್ಡ ಪಾರ್ಕ್ಗಳು ಬರೋದು. ಈ ಡೇವಿಸ್ ಪಾರ್ಕ್ ಅಂತೆ, ಕೋಲ್ಸ್ ಪಾರ್ಕ್ ಅಂತೆ, ಲಾಲ್ಬಾಗ್ ಅಂತೆ, ಕಬ್ಬನ್ ಪಾರ್ಕ್ ಅಂತೆ, ಈ ತರದ್ದೆಲ್ಲ ಬರೋದು. ಮಕ್ಕಳ ಕೂಟ ಪಾರ್ಕ್ ಅಂತೆ. ಒಮ್ಮೆ ಏನಾಯ್ತು ಅಂದ್ರೆ ಒಂದು ಪುಸ್ತಕ ತಗೊಬಂದು ಪಾರ್ಕಲ್ಲಿ ಓದ್ತಾ ಇದ್ದೆ. ಯಾರೋ ನೋಡಿದ್ರೆ ಒಂದು ಪಂಚೆ ಉಟ್ಕೊಂಡು ಇಲ್ಲೊಂದು ಚಂದನ ಇಟ್ಕೊಂಡು ಬಂದು ಟೀ ಕಾಫಿ ಮಾರ್ತಿದ್ದ. ಮೆಲ್ಲಗೆ ಹಾಗೆ ಪರಿಚಯ. 1-2-3 ಬಾರಿ ಮಾತಾಡ್ತಾ ನನ್ಗೊಂದು ಲೋಟ ಟೀ ಕೊಡ್ತಿದ್ದ. ನಾನೊಂದು ಬಿಸ್ಕೆಟ್ ತಿಂದು ಮಾತಾಡ್ತಿದ್ದೆ. ದುಡ್ಡು ಕೊಡ್ತಿದ್ದೆ. ಅವತ್ತಿನ ಕಾಲಕ್ಕೆ ತುಂಬಾ ಕಡಿಮೆ ಬೆಲೆ, ನನಗದು ತುಂಬಾ ಕಾಸ್ಟ್ಲಿ ಬಿಡಿ. 1 ಬನ್ನು 1 ಟೀ ಅಂತ ಹೇಳ್ಬಿಟ್ಟು 2 ರೂಪಾಯಲ್ಲಿ ಮುಗಿಯೋದು. 2 ಬನ್ನು 1 ಟೀ. ಆತ ಹೇಳ್ದ, ದಿನಕ್ಕೆ ನನ್ ಕಡಿಮೆ ಅಂದ್ರೂ 200-300 ಟೀ ಮಾಡ್ತೀನಿ ಫ್ಲಾಸ್ಕ್ ಅಲ್ಲಿ ಎತ್ಕೊಂಡ್ ಬಂದು ಅಂತ. ಓ, ನನಗೆ ಆದಾಯ ಬೇಕಿತ್ತು. ಯೋಚನೆ ಮಾಡಿದೆ. ಮನೇಲಿ ಅಜ್ಜಂದು ಪಂಚೆ ಇತ್ತು. ಪ್ಯಾಂಟ್ ಇಲ್ಲ, ಇರೋದೇ ಒಂದೇ ಪ್ಯಾಂಟು. ಏನ್ ಮಾಡೋಣ? ಒಂದೇ ಪ್ಯಾಂಟ್ ನಿತ್ಯ ಕಾಲೇಜ್ಗೆ ಹಾಕೊಂಡ್ ಬಂದ್ರೆ ಒಂಥರ ನೋಡ್ತಾರೆ. ಸರಿ, ಮನೆಯಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಈ ಪಾರ್ಕ್ಗಳೆಲ್ಲ ಇತ್ತಲ್ವಾ, ಆ ಪಂಚೆ ಕಟ್ಕೊಂಡು ಮಾಮೂಲಿ ಹೇಗೂ ವಿಭೂತಿ ಇಡ್ತಿದ್ದೆ. ಅದ್ರ ಬದಲು ಚಂದನ ಇಟ್ಕೋತಿದ್ದೆ ಅಷ್ಟೇ. ಆ ಪುಟ್ಟದಾಗಿ ಆ ಕಾಫಿ ಟೀ ಫ್ಲಾಸ್ಕಲ್ಲಿ ತಗೊಂಡು ಹಂಗೆ ಮಾರ್ಕೊಂಡು ಒಂದಷ್ಟು ದುಡ್ಡು ಮಾಡ್ಕೋತಿದ್ದೆ. ಪುಟ್ಟದಾಗಿ ಬದುಕು. ಅಲ್ಲೆಲ್ಲೂ ನನ್ನ ಕಾಲೇಜ್ನಲ್ಲೂ ಕೂಡ ಆ ಒಂದು ಭಾವ ಬರಲಿಲ್ಲ. ಆದ್ರೆ ಶಾಲೆಯಲ್ಲಿ ಬೇಸಿಕ್ ಎಜುಕೇಶನ್ ಇಂದ ನಮ್ಗೊಂದು ಡ್ರೆಸ್ ಕೋಡ್ ಕೊಡ್ತಾರೆ. ನಾನು ಓದಿದ್ದು ಸಿಸ್ಟರ್ ಕಾನ್ವೆಂಟೆ. ಹಳೆ ಒಡಂಬಡಿಕೆ ಇರ್ಬೋದು, ಹೊಸ ಒಡಂಬಡಿಕೆ ಇರ್ಬೋದು, ಪ್ರತಿಯೊಂದು ನಮಗೆ ಒಂದು ಕ್ಲಾಸ್ ಇರೋದು, ಸ್ಪೆಷಲ್ ಕ್ಲಾಸ್. ವರ್ಷದಲ್ಲೊಮ್ಮೆ 2 ಬಾರಿ 3 ಬಾರಿ ಕರೆದು ನಮ್ಗೊಂದು ಪ್ರಾರ್ಥನೆ ಜಪ ಅಂತ. ಆದ್ರೆ ನಿತ್ಯ ಪ್ರಾರ್ಥನೆ, ನಿತ್ಯ ಜಪ ಏನಿರ್ತಿತ್ತು ಗೊತ್ತಾ? ನಿನ್ನೊಲುಮೆ ನಮಗಿರಲಿ ತಂದೆ. ಆ ಹಾಡು ಬಂದೇ ಬರೋದು, ಹಾಡಿಸ್ತಿದ್ರು. ಕೈ ಹಿಡಿದು ನೀ ನಡೆಸು ಮುಂದೆ. ಇವತ್ತಿಗೂ ನೋಡಿ ಆ ಹಾಡು ಎಷ್ಟು ಒಂದು ಅಚ್ಚೊತ್ತಿ ಕೂತಿದೆ ಗೊತ್ತಾ? ನಮ್ಮಲ್ಲಿ ಭೇದ ಭಾವ ಮಾಡ್ಲೇ ಇಲ್ಲ. ಅಲ್ಲಿ ಎಲ್ಲಾ ತರದ ಮಾಸ್ಟರ್ಸ್ ಇದ್ರು, ಕ್ರಿಶ್ಚಿಯನ್ ಇದ್ರು, ಹಿಂದೂ ಇದ್ರು, ಮುಸ್ಲಿಂ ಇದ್ರು, ಎಲ್ಲರೂ ಇದ್ರು. ನಮ್ಮನ್ನ ಭೇದ ಭಾವದಿಂದ ತುಂಬಿಸ್ಲೇ ಇಲ್ಲ. ಆ ಮುಜಾಹಿದ್ ಜೊತೆ ಮನೆಯಲ್ಲಿ ಹೋಗಿ ನಾನು ಪಾಯಸ ಕುಡ್ದಿದ್ದಾನೆ, ನಮ್ಮ ಮನೆಗೆ ಬಂದು ಖೀರ್ ಕುಡ್ದಿದ್ದಾನೆ, ಪಲಾವ್ ತಿಂದಿದ್ದಾನೆ. ಜೋಸೆಫ್ ಮನೆಯಲ್ಲಿ ಹೋಗ್ಬಿಟ್ಟು ಇನ್ನೊಂದು ಊಟ ಏನೋ ತಿಂದಿದ್ದಾನೆ. ನಮಗೆ ಯಾವ ಭೇದ ಭಾವ ಇರಲಿಲ್ಲ. ನಮ್ಮಲ್ಲಿ ಆ ಡ್ರೆಸ್ ಕೋಡ್ ಎಷ್ಟು ಚೆನ್ನಾಗಿ ಮಾಡಿಟ್ಟಿದ್ರು ಅಂದ್ರೆ, ನಾನು ಹಿಂದೂ, ನಾನು ಮುಸ್ಲಿಂ, ನಾನು ಕ್ರಿಶ್ಚಿಯನ್, ನಾನ್ ಜೈನು, ನಾನ್ ಸಿಕ್ಕು, ಈ ತರದೆಲ್ಲ ಇರ್ಲಿಲ್ಲ. ಆದ್ರೆ ಇವತ್ತೇನಾಗ್ಬಿಟ್ಟಿದೆ ನೋಡಿ ಮಕ್ಕಳೇ, ನಮ್ಮಲ್ಲಿ ತುಂಬಿಸ್ತಿರ್ತಕ್ಕಂಥದ್ದು ಬುದ್ಧಿ ಪ್ರಚೋದಯ. ಮಕ್ಕಳಿಂದಲೇ, ಚಿಕ್ಕ ಮಕ್ಕಳಿಂದಲೇ ಆ ಧರ್ಮದ ಒಂದು ಹೆಸರಿನಲ್ಲಿ ಒಂದು ವಿಕಾರಗಳನ್ನ ತುಂಬಿಸ್ತಿದ್ದಾರೆ. ಇವ್ರ ಜೊತೆ ಕೂತ್ಕೋಬೇಡಿ, ಅವ್ರ ಜೊತೆ ಕೂತ್ಕೋಬೇಡಿ, ಈ ಡ್ರೆಸ್ ಹಾಕೋಬೇಡಿ, ಆ ಡ್ರೆಸ್ ಹಾಕೋಬೇಡಿ, ಹಿಂಗ್ ಮಾಡ್ಬೇಡಿ, ಹಂಗ್ ಮಾಡ್ಬೇಡಿ. ವಿದ್ಯೆಯಲ್ಲಿಯೇ ಕಲಿಯುವ ಪಾಠಶಾಲೆಯಲ್ಲಿಯೇ ಈ ತರ ಮಾಡ್ಕೋಬಿಟ್ರೆ ಇನ್ನು ನಮ್ಮ ಮುಂದಿನ ಜೀವನದ ಗಮ್ಯ ಎಲ್ಲಿ ಬಂದು ನಿಲ್ಲುತ್ತೆ? ಯೋಚನೆ ಮಾಡಿ ನೋಡಿ. ನಾಳೆ ನಾವೊಂದು ಪೂರ್ವಗ್ರಹ ಪೀಡಿತರಾಗಿ ಒಂದು ಸ್ಥಾನ, ಅಲ್ಲಿ ಯಾರೋ ಒಂದು ಧರ್ಮ ನ್ಯಾಯ ಅಂತ ಬಂದಾಗ, ಬೇರೆ ಅನ್ಯ ಧರ್ಮವೋ ಅನ್ಯ ಕೋಮೋ ಈ ತರ ಬಂದಾಗ ನನ್ನ ಆಲೋಚನೆ ಹೇಗೆ ಕೆಲಸ ಮಾಡುತ್ತೆ? ನನ್ನಲ್ಲಿ ತುಂಬಿಸಿರ್ತಕ್ಕಂಥ ವಿಕಾರವಾಗಿ ಯೋಚನೆ ಮಾಡ್ತೇನೆ. ನಾನು ಡಾಕ್ಟ್ರು ಅಂತ ಅಂದ್ಕೊಳ್ಳಿ, ಈ ರೀತಿ ಹೋಗಿ ನಾನು ಕುತ್ಕೊಂಡು ಡಾಕ್ಟರ್ಗಿರಿ ಮಾಡ್ಲಿಕ್ಕೆ ಆಗುತ್ತಾ? ನಾನೊಬ್ಬ ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ಇಟ್ಕೊಳ್ಳಿ. ಅವರು ಅದೇ ತರದ್ದೇ ಒಂದು ಬಂದು ಕುಳಿತುಕೊಂಡರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಅಲ್ಲೊಂದು ಧರ್ಮದ ಒಂದು ಬೀರು ಇನ್ನೊಂದು ತುಂಬಿಸ್ಬಿಟ್ರೆ ಎಲ್ಲೋ ನಮ್ಮ ದಾರಿ ಗಮ್ಯವನ್ನ ಈ ಕಲಿಯುಗ ಪ್ರಭಾವ ತಪ್ಪಿಸ್ತಿದೆ ಮಕ್ಕಳ. ಇಂಥ ಅವಗಾಹನೆಗಳಿಗೆ, ಇಂಥ ಒಂದು ಪ್ರಚೋದನೆಗಳಿಗೆ ದಯಮಾಡಿ ಒಳಗಾಗಬೇಡಿ. ಅವ್ರ್ಯಾರೋ ಮಾಡ್ಕೋತಾರೆ ಬಿಡಿ. ನಮಗಿಷ್ಟ, ನಾನೊಂದು ಶಬರಿಮಲೆ ಮಾಲೆ ಹಾಕೋತೇನೆ, ಆತನಿಗಿಷ್ಟ ಮೆಕ್ಕ ಮಸೀದಿಗೆ ಹೋಗಿ ಬರ್ಲಿಕ್ಕೆ, ಆತನಿಗಿಷ್ಟ ಅನ್ನೇ ವೇಲಾಂಗಣಿಗೆ ಹೋಗಿ ಬರ್ಲಿಕ್ಕೆ, ಇರ್ಲಿ ನನ್ನ ಸ್ನೇಹಿತ. ನಾವು ಯಾವತ್ತೂ ನಮ್ಮ ಸ್ನೇಹಿತರ ವಲಯದಲ್ಲಿ ನಾವು ಕುಳಿತುಕೊಂಡು ಮಾತನಾಡುವಾಗ ಯಾವತ್ತೂ ಧರ್ಮದ ಪ್ರಭಾವ ಇಲ್ಲವೇ ಇಲ್ಲ. ನಮ್ಮ ವಾಟ್ಸಪ್ ಗ್ರೂಪ್ನಲ್ಲೂ ಕೂಡ ಹಾಕುವಾಗ ನಾನು ಸಂಕಟ ಪಡ್ತಾರೆ, ನಾನು ಕಮೆಂಟು ಕೊಡಲ್ಲ, ಏನೂ ಕೊಡಲ್ಲ. ನಮ್ಮ ಶಾಲೆಯ ಕಾಲೇಜಿನ ಗ್ರೂಪ್ಗಳಿದಾವೆ, ನಾನು ಕಮೆಂಟು ಕೊಡಲ್ಲ, ಹಾಕೋದೂ ಇಲ್ಲ. ಇವತ್ತಿನವರೆಗೂ ಒಂದು ಕಮೆಂಟ್ ಎಸ್ ಆರ್ ನೋ ವಿಶ್ ಕೂಡ ಮಾಡಕ್ ಹೋಗಲ್ಲ. ತುಂಬಾ ಬಾರಿ ಗೆಳೆಯರು ಸಿಕ್ಕಾಗ, ಏನಪ್ಪಾ ನೀನು ಏನೋ ಹಾಕೋಲ್ಲ, ಮಾತಾಡಲ್ಲ, ವಿಶ್ ಕೂಡ ಮಾಡಲ್ಲ, ಬೇರೆ ಏನೋ ಬರೀ ಗುಡ್ ಮಾರ್ನಿಂಗ್ಗಳು ಇರುತ್ತೆ ಕಣ್ರೋ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್, ಇನ್ನೊಂದು ಅನ್ನತಕ್ಕಂಥದ್ದು ಧರ್ಮದ ಸಂದೇಶಗಳು ಬೇರೆ ಹಾಕ್ಬಿಟ್ಟಿರ್ತಿರೋ.
ಅದ್ ಬೇರೆಯವ್ರಿಗೆ ಒಂದು ಬೇರೆ ರೀತಿನಲ್ಲಿ ನಾಟುತ್ತೋ, ನಮ್ ಶಾಲೆ ಅದೆಲ್ಲ ಹೇಳ್ಕೊಡ್ಲಿಲ್ಲೋ, ನಾವೆಲ್ಲ ಒಂದು ಅಂತ ಹೇಳ್ಕೊಟ್ಟಿದ್ದೋ, ಇದು ಯಾಕೋ ಎಲ್ಲೆಲ್ಲಿದೋ ಒಂದು ಬಂದು ನಿಂತಿದೆ. ಅಲ್ಲೊಬ್ಬ ಇದಾನೆ ಇನ್ನೊಬ್ಬ, ಅವನ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ವಿಡಿಯೋ ಯಾಕೆ ಹಾಕ್ಬೇಕು? ನಮಗ್ ತುಂಬಾ ಇಷ್ಟ, ಅದನ್ನ ನಿಮ್ಮ ರೀತಿಯ ವ್ಯಕ್ತಿಗಳ ಜೊತೆ ಕುಳಿತಾಗ ಚರ್ಚೆ ಮಾಡ್ಕೊಳ್ಳಿ. ನಾವ್ ಇನ್ನೂ ಈ ತರ ಪೂಜೆ ಮಾಡೋಣ, ಇನ್ನೊಂದಷ್ಟು ವ್ಯವಸ್ಥೆ ಮಾಡೋಣ, ಇನ್ನೊಂದು ಒಳ್ಳೆ ಚರ್ಚ್ ಕಟ್ಟೋಣ, ಇನ್ನೊಂದೊಳ್ಳೆ ಅನಾಥಾಶ್ರಮ ಮಾಡೋಣ, ಈ ತರದ್ದು ಓಕೆ, ಸಮಾನ ಮನಸ್ಕರು ಅಂತ ಹೇಳ್ತೇವೆ. ಇವತ್ತು ಅದಿಲ್ಲ ಮಕ್ಕಳೇ. ಪ್ರತಿಯೊಂದು ಕಡೆ ಮನೆಯಿಂದಲೇ ಶುರು ಆಗ್ಬಿಟ್ಟಿದೆ. ಇವ್ರ ಜೊತೆ ಕುತ್ಕೋಬೇಡ, ಅವ್ರ ಜೊತೆ ಕುತ್ಕೋಬೇಡ, ಇವ್ರ ಜೊತೆ ಮಾತಾಡ್ಬೇಡ, ಅವ್ರ ಜೊತೆ ಓಡಾಡ್ಬೇಡ, ಅವ್ರ ಜೊತೆ ಆಟೋಲ್ ಬಂದ್ರೆ ಹೊಡೆಯೋದಂತ ಹೇಳಿಸ್ಬಿಟ್ರು. ಇವ್ರು ಬೇರೆ ಜಾತಿ ಬೇರೆ ಧರ್ಮದವ್ರು ಸೇರ್ಕೊಂಡಿದ್ದಾರೆ. ಇನ್ನೊಂದು ರಾಮಚಂದ್ರ, ನನ್ನ ಜೀಸಸ್ ಇದು ಹೇಳ್ಕೊಡ್ಲೇ ಇಲ್ಲ, ನನ್ನ ಅಲ್ಲ ಇದನ್ನ ಹೇಳಲೇ ಕೊಡ್ಲಿಲ್ಲ. ಇಲ್ಲವೇ ಇಲ್ಲ, ನೀವು ಹುಡುಕ್ ನೋಡಿ. ನನಗೆ ಪರಮ ಆಪ್ತರು ಮುಸ್ಲಿಂ ಬಂಧುಗಳು ಇದ್ದಾರೆ, ಜೈನರಿದ್ದಾರೆ. ನಾನು ಅನ್ನ ತಿಂದಿದ್ದೇನೆ ಜೈನರ ಹತ್ರ. ಹೌದು, ನನ್ನ ಹತ್ರ ಈಗಲೂ ಒಂದು ಬುದ್ಧಿಸ್ಟ್ ಮಾಂಕದು ಒಂದು ಡ್ರೆಸ್ ಒಬ್ರು ಕೊಟ್ಟೋಗಿದ್ದಾರೆ. ಇದೆ ಗುರುಗಳೇ, ನೀವು ಅದ್ ಹಾಕೊಳ್ಳಿ, ನೀವು ಯಾವಾಗ್ಲೂ ಬುದ್ಧನ ಚಿತ್ರ ಹಿಂದ್ಗಡೆ ಇಡ್ತಿದ್ರಲ್ವಾ, ಇದಿರ್ಲಿ ಅಂತಕ್ಕಂಥದ್ದು ತಾಯಿ ಜೀವ ಒಬ್ರು ಬುದ್ಧಿಸ್ಟ್ ಮಾಂಕ್ ಬಂದು ಕೊಟ್ಟಿರ್ತಕ್ಕಂಥದ್ದು. ಆಸೆಯಿಂದ ತೆಗೆದಿಟ್ಕೊಂಡಿದ್ದಾನೆ. ನೋಡೋಣ, ಕಾಲಾಯ ತಸ್ಮೈ ನಮಃ, ಕಾಲ ಬಂದಾಗ ನೋಡೋಣ ಹೋಗೋಣ ಅಂತ. ಹೌದು, ಎಲ್ಲವೂ ಸಮ್ಮತವೇ. ನಾನು ಇವತ್ತಿನವರೆಗೂ ಎಲ್ಲೂ ಯಾರ ಹತ್ರನೂ ನನಗೆ ಗೊತ್ತೇ ಇಲ್ಲ, ನನ್ನ ಸ್ಟಾಫ್ನ ಜಾತಿ ಕೇಳಿಲ್ಲ, ಇಲ್ಲವೇ ಇಲ್ಲ. ನಾನು ಕೇಳಿದ್ದೇನೆ, ನನಗೆ ಕಾಫಿ ಕೊಡೋ ರತ್ನಮ್ಮನ ಹತ್ರ ಕೇಳಿದ್ದೇನೆ, ನಿಮ್ಮ ಮನೇಲಿ ಕ್ರಿಸ್ಮಸ್ ಹಬ್ಬ ಅಲ್ವಾ, ಬರ್ತಾ ನನ್ಗೊಂದು ಪುಟ್ಟ ಕೇಕ್ ತಗೊಬನ್ನಿ, ನನಗೆ ಪ್ಲಮ್ ಕೇಕ್ ತುಂಬಾ ಇಷ್ಟ, ತಿಂತೇನೆ ಅಂತ. ಸತ್ಯ ಮಕ್ಕಳೇ, ನನಗೆ ಜಾತಿ ಧರ್ಮ, ಒಂದು ಆಚಾರ್ಯನಿಗೆ ಸಮಾಜಮುಖಿಯಾಗಿರಬೇಕು. ನಾವೆಲ್ಲ ಸಮಾಜಮುಖಿಯಾಗಿ ಯೋಚನೆ ಮಾಡಬೇಕು, ಯಾರಿಗೂ ನೋವು ಮಾಡದ ಹಾಗೆ ಬದುಕಬೇಕು. ನಮ್ಮ ಧರ್ಮ ನಮ್ಮ ಮನೇಲಿ ಇರಬೇಕು, ನಮ್ಮ ಪೂಜೆ ನಮ್ಮ ಧರ್ಮ. ಅಲ್ಲೆಲ್ಲೋ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಂದು ಪಬ್ಲಿಕ್ ಮೇಲೆ ಒತ್ತಡ ಹಾಕ್ತಕ್ಕಂಥ ಪ್ರಚೋದನೆ ಇದೇನೋ ಇದು ಅನ್ನೋ ರೀತಿನಲ್ಲಿ ದಿಢೀರಂತ ನಾನು ಎಲ್ಲೋ ಕುಳಿತುಕೊಂಡು ಜಪ, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ದಡ ದಡ ಅಂತ ಒಂದು ಮೆಟ್ರೋನಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ, ಬರ್ತಾ ಬಸ್ಸಲ್ಲಿ ಸ್ಟಾರ್ಟ್ ಮಾಡಿಬಿಟ್ರೆ, ಏರೋಪ್ಲೇನ್ ಟರ್ಮಿನಲ್ ಅಲ್ಲಿ ಅದು ಸ್ಟಾರ್ಟ್ ಮಾಡಿಬಿಟ್ರೆ, ಯೋಚನೆ ಮಾಡಿ ನೋಡಿ, ಭಗವಂತ ಎಲ್ಲಿಲ್ಲ, ಒಳಗಡೆಯೇ ಇದ್ದಾನೆ. ನಾವು ಅರ್ಥನೆ ಮಾಡ್ಕೊಂಡಿಲ್ಲ. ನಮ್ಮ ಭಗವಂತ ಒಳಗಡೆಯೇ ಅವಿತಿದ್ದಾನೆ. ಅವನನ್ನ ಪ್ರಚೋದನೆ ಒಳಗಡೆ ಅಂದ್ಕೊಳ್ಳೋಣ. ನಮ್ಮ ಕುರಾನ್ ನಾವು ಜಪ ಮಾಡ್ಕೊಳ್ಳೋಣ, ನಮ್ಮ ಒಂದು ಬೈಬಲ್ ಅನ್ನ ನಾವು ಒಳಗಡೆ ಜಪ ಮಾಡ್ಕೊಳ್ಳೋಣ, ನಮ್ಮ ಆ ಒಂದು ಮಹಾಭಾರತವನ್ನ ಒಳಗಡೆ, ಭಗವದ್ಗೀತೆಯನ್ನ ಒಳಗಡೆ ಮಾಡ್ಕೊಳ್ಳೋಣ, ಅದನ್ನ ಅನುಸರಿಸೋಣ. ಯಾವ ಭಗವದ್ಗೀತೆಯಲ್ಲೂ ಕೂಡ ಇನ್ನೊಬ್ಬರನ್ನ ಕೆಡ್ಸಿ ಬದುಕು ಅಂತ ಕೂಡ ಹೇಳ್ಕೊಟ್ಟಿಲ್ಲ ಮಕ್ಕಳೇ. ದಯಮಾಡಿ ಬೇಜಾರು ಮಾಡ್ಕೋಬೇಡಿ. ಎಲ್ಲೋ ಕೆಲವ್ರಿಗೆ ಅದೊಂದು ಚೂರು ಘಾಸಿ ಆಗಿರುತ್ತೆ, ರಾಂಗ್ ಕಮೆಂಟ್ಸ್ ಕೊಡಬೇಡಿ, ಬೇಡ. ನಿಮ್ಮ ಮನ್ಸಲ್ಲಿ ಅದು ಇದೆಯಲ್ಲ, ಯಾರೋ ಅಕ್ಕಪಕ್ಕ ಮಾಡ್ತಿದ್ರೆ ನಿಮ್ಮ ಮನ್ಸಲ್ಲಿ ಇಟ್ಕೊಳ್ಳಿ. ಇಲ್ಲ ಗುರುಗಳೇ, ಇವ್ರೇನೋ ಮಾಡ್ತಿದ್ದಾರೆ, ಅವ್ರೇನೋ ಮಾಡ್ತಿದ್ದಾರೆ, ಇದೇನೋ, ಬೇಡ ಮಕ್ಕಳೇ, ಬೇಡ ಮಕ್ಕಳೇ. ಅದು ಇನ್ನೊಬ್ರು ಪ್ರಚೋದನೆಯಾಗಿ ಅವನು ಇನ್ನೊಂದು 4 ಆಗ್ತಾನೆ. ಬೇಡ ಮಕ್ಕಳೇ, ನಾನು ನಿಮ್ಮ ಹತ್ರ ಕೇಳ್ಕೊತಾನೆ, ಇವತ್ತು ಕ್ರಿಸ್ಮಸ್ ಹಬ್ಬ ಅಲ್ವಾ, ಬೇಡ. ನಾನು ಇವತ್ತೇನಾದರೂ ಈ ಒಂದು ನಿಮ್ಮ ಸ್ಥಾಯಿ ಹತ್ರ ಬಂದು ಕುಳಿತುಕೊಂಡು ಈ ಒಂದು ಎತ್ತರಕ್ಕೆ ಬೆಳೆದಿದ್ದೇನೆ ಅಂದ್ರೆ ನಿಜವಾಗ್ಲೂ ಒಬ್ಬ ಸಲೀಂ ಕಾರಣ. ನೀವು ನಂಬಲ್ಲ. भाई रवि भाई, आपका क्या ताकत है, आप जो बोलते हैं जुबान पे जो निकलता है, सच निकलता है। आप जाइए, आप बहुत बड़ा शागिर्द है, आप जो बोलते हैं ना वो ऐसे ही होता है. ನೀವು ನಂಬಲ್ಲ, ಕೈ ಹಿಡ್ದು ಹೇಳಿದ್ದು ಹುಡುಗ ಇವತ್ತಿಗೂ 25 ವರ್ಷ ಆಗಿದೆ, ಆತನ ನಂಬರ್ ಇದೆ, ಸಲೀಂ ಭಾಯ್ ಅಂತಾನೆ ಕರೀತಾನೆ. ಗುರುಜಿ ಅಂತಾರೆ, ರವಿ ಬೋಲೋ ಅಂತಾನೆ. ನಾನು ಅವತ್ತು ನನ್ನ ವಿದ್ಯೆನ ಗುರುತಿಸ್ದ. ತುಂಬಾ ದೊಡ್ಡದಾದಂತ ಒಂದು ಮೊಬೈಲ್ ಕಂಪನಿಯಲ್ಲಿ ಈ ಒಂದು ಅಸ್ಟ್ರಾಲಜಿ ಸರ್ವಿಸಸ್ ಅಲ್ಲಿ ನಾವು ಕೆಲಸ ಮಾಡ್ತಿರ್ಬೇಕಾದ ಸಂದರ್ಭದಲ್ಲಿ ನಾನು ಒಂದು ಪಾರ್ಟ್ ಟೈಮ್ ಮಾಡ್ತಿದ್ದೆ. ದೊಡ್ಡದಾದಂತ ಒಂದು ಕಂಪ್ನಿನಲ್ಲೂ ಕೆಲಸ ಮಾಡ್ತಿದ್ದೆ, HP ಕೆಲಸ ಮಾಡ್ತಿದ್ದೆ. ನನ್ನ ಗೆಳೆಯ ಎಲ್ರು ದೊಡ್ಡ ಮ್ಯಾನೇಜರ್ಸ್ ಎಲ್ಲ ಬಂದು ಕೇಳೋದು ಜಾತಕ, ಏನ್ ಹೇಳ್ತಾನಪ್ಪ ಹಾಗೆ ಹೀಗೆ ಅಂತ. ನಾ ಏನೋ ಹೇಳ್ತಿದ್ದೆ, ಸೀರಿಯಸ್ ಇರ್ಲಿಲ್ಲ. ಅನ್ಪಾಡ್ಗೆ ಅದಿತ್ತು, ಒಂದು ಪುಟ್ಟ ಆಫೀಸು ಮಾಡೋದು, ಇನ್ನೊಂದು ಈ ಒಂದು ದೊಡ್ಡ ಒಂದು ಟೆಲಿಫೋನಿಕ್ ಕಂಪ್ನಿನಲ್ಲೂ ಕೂಡ ಈ ಒಂದು ಅಸ್ಟ್ರಾಲಜಿಕಲ್ ಸರ್ವಿಸಸ್ ಇತ್ತು. ಅದಕ್ಕೆ ಒಂದು ದೊಡ್ಡ ಅಸ್ಟ್ರಾಲಜರ್ಸ್ ಪಡೆಯೇ ಇತ್ತು. ಅವ್ರ ಜೊತೆಲಿ ಕೆಲಸ ಮಾಡಿ ತುಂಬಾ ದೊಡ್ಡ ಜ್ಞಾನವಂತರ ಭಂಡಾರ. ಆ ಸಂದರ್ಭದಲ್ಲಿ ಸಲೀಂ ಹೇಳಿದ್ದು, आप छोड़ो ये क्या ಕಾರ್ಪೊರೇಟ್ ಬೋಲ್ಕೆ बैठ गया. ನೋಡಿ ಇವತ್ತು ಆ ಸಲೀಂ ಅವತ್ತು ಹೇಳಿದ್ದಕ್ಕೆ
ಇದು ಪರಮ ಸತ್ಯ, ಪರಮಾತಿ ಪರಮ ಸತ್ಯ. ಹೌದು, ನನ್ನ ಮನೆಯಲ್ಲೇ ಸರ್ವಧರ್ಮ ಸಮ್ಮೇಳನ ಇದೆ. ನೀವು ನಂಬಲ್ಲ, ನನ್ನ ಮಾವಯ್ಯ, ನಾನು ತುಂಬಾ ಪ್ರೀತಿಸುವ ಆರಾಧಿಸುವ ಬಹುದೊಡ್ಡ ಪ್ರೊಫೆಸರ್, ಅವರು ಬಹುದೊಡ್ಡ ಪ್ರೊಫೆಸರ್. ಅವ್ರ ಮದುವೆ ಆಗಿರೋದು ಕ್ರೈಸ್ತ ಮಗುವನ್ನ. ಅವ್ರ ಮನೇಲಿ ನೋಡ್ಬೇಕು, ಎರಡೂ ದೇವರಿದ್ದಾರೆ. ನಿಜವಾಗ್ಲೂ ಅವ್ರು ಹೊರಗಡೆ ಬಂದ್ರೆ ನನ್ನ ಅತ್ತೆ ನೋಡ್ಬೇಕು, ಹಣೆ ತುಂಬಾ ಕುಂಕುಮ, ಕೈ ತುಂಬಾ ಬಳೆ, ಅದೇ ಒಂದು ಕಾಸಿನ ಸರ, ಅವನ್ ಕರಿಮಣಿ ಮಾಲೆ, ಕಾಲಲ್ಲಿ ಮೆಟ್ಟು. ದಿಕ್ಕೋ ಬೇಟಾ ಕೆಸ ದಿಕ್ರ, ನಾನು ಯಾವತ್ತೂ ಹೇಳಿಲ್ಲ ಅಚ್ಚಲಾಗ್ತೆ. ಒಂದೊಂದ್ ದಿನ ಹಾಕಿರಲ್ಲ, ನಾನು ಯಾವತ್ತು ಯಾಕೆ ಹಣೆಗೆ ಬೊಟ್ಟಿಟ್ಟಿಲ್ಲ, ಅವ್ರನ್ನ ಕೇಳಿಲ್ಲ, ಅವ್ರ ಸಂಪ್ರದಾಯ ಅಂತ. ನೀವು ನಂಬೋಲ್ಲ. ಇನ್ನೊಂದು ವಿಚಿತ್ರ ಏನಂದ್ರೆ, ನಮ್ಮ ಮಾಮ ಬಂದು ತನ್ನ ಪಾಡಿಗೆ ತನ್ನ ಪೂಜೆ ಮಾಡ್ತಾನೆ. ಅವ್ರು ಎದ್ದೋದ್ಮೇಲೆ ನಮ್ಮ ಅತ್ತೆ ಬಂದು ಅಲ್ಲೊಂದು ಕ್ಯಾಂಡಲ್ ಹಚ್ಚಿ ಕ್ರಿಸ್ತನನ್ನ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ನೀವು ನಂಬಲ್ಲ, ಇನ್ನೂ ಒಂದು ವಿಚಿತ್ರ, ಮಕ್ಕಳಿಗೆ ಅರ್ಧ ಹಿಂದೂ ಹೆಸರು ಅರ್ಧ ಕ್ರಿಶ್ಚಿಯನ್ ಹೆಸರು ಇಟ್ಟಿದ್ದಾರೆ. ಇಬ್ಬರು ಯಾವತ್ತು ಜಗಳ ಆಡಿದ್ದು ಧರ್ಮದ ಹೆಸರಿನಲ್ಲಿ, ಇನ್ನೊಂದು ಪೂಜೆ ಹೆಸರಿನಲ್ಲಿ ನಾನು ನೋಡೇ ಇಲ್ಲ, ಕೇಳೂ ಇಲ್ಲ. ಏನ್ ಅನುಬಂಧ ಅವ್ರನ್ನ. ನಮ್ಮ ಮಾವ ಪ್ರೊಫೆಸರ್ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೋ ನೋಡು. ಆಕೆ ನಂಬಿಕೆ ಆಕೆಗೆ ದೊಡ್ಡದು, ಆಕೆಗೂ ಒಂದು ಹೆಸರಿಡ್ಬೇಕು ಅಂತ ಆಸೆ ಕಾಣೋ, ನನಗೂ ಒಂದು ಹೆಸರಿಡ್ಬೇಕು ಅಂತ ಆಸೆ ಕಾಣೋ. ಅದಕ್ಕೆ ನೋಡು, ನಾನು ಈ ತರ ವಿವೇಕ್ ಅಂತ ಇಟ್ಟಿದ್ದೀನಿ, ಅದ್ರ ಜೊತೆನಲ್ಲಿ ಇನ್ನೊಂದೇನೋ ಹೆಸರು ಸೇರಿಸಿದ್ದಾರೆ. ಭೀಮ್ ಸೇನ್ ಅಂತ ಇಟ್ಟುಬಿಟ್ಟು ಇನ್ನೊಂದು ಸೇರ್ಸ್ಕೊಂಡಿದ್ದಾರೆ ಅದರಲ್ಲಿ, ಆ ತಾಯಿ ಜೀವದ ಹೆಸರು. ಎಷ್ಟು ಖುಷಿ ಆಯ್ತು ಅಂದ್ರೆ ಆ ಮಕ್ಕಳಲ್ಲೂ ಅದೇ ತುಂಬಿಸಿದ್ದಾರೆ. ನಮ್ಮ ಭರತ ಖಂಡದಲ್ಲಿ ಮಾತ್ರ ಇದನ್ನ ನೋಡ್ಲಿಕ್ಕೆ ಸಾಧ್ಯ, ಬೇರೆ ಯಾವ ಊರು ದೇಶದಲ್ಲಿ ಇಲ್ಲ ಮಕ್ಕಳೇ ಇದ್ರದ್ದು. ಅದರಿಂದ ಆ ತರದ ಪ್ರಭಾವಗಳನ್ನ ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ. ಅಂತದಕ್ಕೆ ಒಳಗಾಗ್ಬೇಡಿ, ನಿಮ್ಮಿಷ್ಟ ನಿಮ್ಮ ಮನೇಲಿರಿ. ಆ ಮಕ್ಕಳು ಕೂಡ ನೋಡ್ಬೇಕು, ಯಾರಾದ್ರೂ ಬಂದ್ರೆ ಸರ್ ನೇಮ್ ಹೆಸರು ಹೇಳ್ಬಿಡ್ತಾರೆ ಅಲ್ಲಿ. ಬೇರೆ ಇದನ್ನ ಹೇಳಿದಾಗ ಇದನ್ನ ಹೇಳ್ತಾರೆ, ಭೀಮ್ಸೇನ್ ಅಂತ ಹೇಳ್ತಾರೆ. ಖುಷಿ ನನಗೆ, ಅವ್ರ ತಂದೆ ಹೇಳ್ಕೊಟ್ಟಂತ ಅವನು ಪ್ರೊಫೆಸರೇ. ಎಷ್ಟಾದ್ರೂ ಅಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿರ್ತಕ್ಕಂಥ ಗುರುವಿಗೆ ಮಾತ್ರ ಅಂತದೊಂದು ದಾರಿದೀಪ ಇರುತ್ತೆ. ಆದ್ದರಿಂದ ನೀವು ಗುರುವೇ. ಈ ತರದ್ ನಿಮ್ ಸುತ್ತ ಪ್ರಚೋದನೆ ಬೇರೆ ಏನೋ ಮಾಡಿ ಇನ್ನೊಂದು ಹೊಗೆ ಹಾಕಿಸ್ತಿರ್ತಾರೆ ಮಕ್ಕಳೇ. ಅವ್ರ ಓಲೈಕೆ ಬಿಡಿ, ಅದು ಅವ್ರದ್ದು ಹಾಗೆ ಬಿಡಿ, ನಮಗ್ ಬೇಡ. ನಾವೆಲ್ಲರೂ ಒಂದೇ ಬಳ್ಳಿಯ ಹೂಗಳು. ಭಗವಂತನ ಇಚ್ಛೆ, ಒಬ್ಬೊಬ್ರಿಗೆ ಒಂದೊಂದು ಬಣ್ಣ ಇಷ್ಟ, ಅದನ್ನ ಇಟ್ಕೊಂಡಿದ್ದಾನೆ ಅಷ್ಟೇ. ಒಬ್ಬನಿಗೆ ಹಸಿರು ಇಷ್ಟ, ಒಬ್ಬನಿಗೆ ಬಿಳಿ ಇಷ್ಟ, ಒಬ್ಬನಿಗೆ ಕೆಂಪು ಇಷ್ಟ, ಡನ್ ಅಷ್ಟೇ. ಇದು ನಮ್ಮ ಭಾರತ ಖಂಡದಲ್ಲಿ ಮಾತ್ರ ಸಾಧ್ಯ ಮಕ್ಕಳೇ. ಅವತ್ತು ನಮ್ಮ ಭಾರತ ಸ್ವಾತಂತ್ರ್ಯ ಬಂದಾಗ ಇದೆಲ್ಲ ಇರ್ಲಿಲ್ಲ. ಆಮೇಲೆ ಯಾರು ಕಿಚ್ಚಚ್ಚಿಸ್ಬಿಟ್ರು, ಆ ಬ್ರಿಟಿಷರು ಹೋದ್ರು, ನಮ್ಮಲ್ಲಿ ಕಿಚ್ಚಚ್ಚಿಸ್ಬಿಟ್ಟು ನಮ್ಮ ಮನೆತನ ಕುಟುಂಬ ಎಲ್ಲ ಬೆಂಕಿ ಹಚ್ಚಿಸ್ಬಿಟ್ಟು ಹೋಗ್ಬಿಟ್ರು. ಅದರಿಂದ ಅವರು ಇದು ನಮಗೆ ಇವತ್ತಿದಾಗಿರೋದು. ಜಾಗ್ರತೆ ಅಂತ ಹೇಳ್ತಾ ಇರ್ಲಿ. ಇನ್ನೊಂದು ವಿಶೇಷವಾಗಿ ಈ ಅಕ್ಷರದ ಸ್ತ್ರೀಯರಿಗೆ ಸದಾ ಯಾಕೋ ಒಂದು ಕಣ್ಣೀರು, ಒಂದು ಹೋರಾಟ ತಪ್ಪಿದ್ದಲ್ಲ. ಹೌದು, ಈ ಅಕ್ಷರದ ಸ್ತ್ರೀಯರಿಗೆ ಅಲ್ಲಿದೆ, ಅಲ್ಲೇನೋ ಕಣ್ಣೀರು. ನಾನು ಲಕ್ಷಾಂತರ ಜಾತಕ ನೋಡಿದ್ದೇನಲ್ವಾ, ಕಡಿಮೆ ಅಂದ್ರೆ ಒಂದು 5 ಲಕ್ಷ. ಅದಕ್ಕೆ ಆ ಅನುಭವದ ಬೇಸ್ ಮೇಲೆ ಹೇಳ್ತಿದ್ದಾನೆ. ವಿ ಫಾರ್ ವಿಕ್ಟ್ರಿ ಅಂತ ಹೇಳ್ತಾರೆ, ಬಟ್ ನಾನು ನೋಡ್ತೇನೆ ವಿ ಫಾರ್ ಕಣ್ಣೀರು ಅಂತ. ಅಲ್ಲೆಂದೋ ಒಂದು ಕೆಂಡ ಸಂಪಿಗೆಯೇ ನೀವು, ಹೌದು ಅಲ್ವೋ ಹೇಳಿ. ವಿ ಅಕ್ಷರದ ಸ್ತ್ರೀ ಮೂರ್ತಿಗಳು ಅಮ್ಮಂದಿರು: ವಾಣಿ, ವೀಣಾ, ವೈದೇಹಿ, ವಾರುಣಿ. ವಿ ಅಕ್ಷರದ ಸ್ತ್ರೀಯರು: ವಿಮಲ, ವಿಜಯ. ಹೌದು, ವಿಜಯಲಕ್ಷ್ಮಿ ಇರಬಹುದು, ಅಲ್ಲಿದೆ. ವರ, ವಿ ಅಕ್ಷರದ ಸ್ತ್ರೀಯರು: ವರಲಕ್ಷ್ಮಿ, ವರ. ಅಲ್ಲಿದೆಯಾ ಇಲ್ವಾ ಹೇಳಿ ನನ್ನ ತಾಯಂದ್ರ. ನನ್ನ ಚಿಕ್ಕಮ್ಮ ವೀಣೆ, ನನ್ನ ಪರಮಾಪ್ತ ಒಬ್ಬರ ಆತ್ಮರು ಒಂದು 4-5 ಜನ ನನ್ನ ಹತ್ರ ಇದೆ. ಇವತ್ತಿಗೂ ಅಷ್ಟೇ ತುಂಬಾ ಪ್ರೀತಿ, ತುಂಬಾ ಗೌರವ. ಅವ್ರ ಪಾದಕ್ಕೆ ನಮಸ್ತೆ. ಏನ್ చెప్పావు ಗುರುಗಾರುನು ಅಂತ ಮದುವೆಗೆ ಮೊದಲೇ ಹೇಳ್ದೆ, చూసుకోవేణಮ್ಮ ಅಂತ. ಅಲ್ಲಿ ಡೈವರ್ಸೇ ಆಗೋಯ್ತು. ನೋಡಿದ್ದಾನೆ. ದಯಮಾಡಿ, ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ. ನೀವೊಂದು ವಿದ್ವತ್ತಿನ ಮಣಿಕಂಠರೇ. ನೀವು ವಿದ್ವತ್ತಿದೆ.
ಎಲ್ಲಿದ್ದರೂ ಝೀರೋ ಇಂದ ಹೀರೋ ಆಗಿ ಬದುಕೋ ತಾಕತ್ ನಿಮಗ್ ಮಾತ್ರ ಗೊತ್ತಿದೆ. ಯಾಕೆ ಗೊತ್ತಾ? ಇಟ್ ಸ್ಟಾರ್ಟ್ಸ್ ಫ್ರಮ್ ಟಾಪ್, ಮೇಲಿಂದ ಕೆಳಗಡೆ ಇಳಿಯುತ್ತೆ. ಎಲ್ರು ನೀವು ಮುಳುಗೋದ್ರಿ, ನೀವು ಬಿದ್ದೋದ್ರಿ, ನೀವು ಕಳ್ಕೊಂಡ್ರಿ, ನೀವಿಲ್ಲ ಅಂದ್ರೆ ಎದ್ದು ನಿಲ್ಲತಕ್ಕಂಥ ಅಪರಿಮಿತ ಶಕ್ತಿ ವಿ ಅಕ್ಷರದ ಸ್ತ್ರೀಯರಿಗೆ ಮಾತ್ರ ಇದೆ. ಆದ್ರೆ ನೀವು ಅದನ್ನ ಗಮನಿಸ್ಲಿಲ್ಲ, ಹಳದಲ್ಲೇ ಕುತ್ಕೋಬಿಡ್ತೀರಾ. 100% ವಿ ಅಕ್ಷರದ ವ್ಯಕ್ತಿಗಳಲ್ಲಿ ನಾನೊಂದು 70% ಜನರನ್ನ ನೋಡಿದ್ದೇನೆ. ಡಿಪ್ರೆಷನ್, ಹೆಲ್ತ್ ಇಶ್ಯೂಸ್, ಎಮೋಷನಲ್ ಇಶ್ಯೂಸ್, ಮೆಂಟಲ್ ಇಶ್ಯೂಸ್, ನರ್ವಸ್ ಇಶ್ಯೂಸ್, ಏನೇನೋ ಆಗಿರ್ತಕ್ಕಂಥದ್ದನ್ನ ನೋಡಿದ್ದೇನೆ. ಕಾರಣ ಏನಂದ್ರೆ ದ ವಿ ಇಸ್ ವಿಕ್ಟರಿ ಆಲ್ಸೋ. ವಿಕ್ಟರಿ ಸುಮ್ಮನೆ ಬರಲ್ಲ, ಯುದ್ಧಗಳು ಬಲಿದಾನವನ್ನು ಕೇಳುತ್ತವೆ. ಬರೀ ಗೆಲುವು 100 ಸೋಲುಗಳು ಸೋತಿದ್ರೆ ಮಾತ್ರ ಒಂದು ಗೆಲುವು ನೆನ್ಪಿಟ್ಕೊಳ್ಳಿ. 100 ಅವಮಾನಗಳನ್ನು ಒಪ್ಪಿಕೊಂಡವನಿಗೆ ಮಾತ್ರ ಸನ್ಮಾನ. 100 ಅವಮಾನ ಅದು ವಿ ಅಕ್ಷರದವ್ರಿಗೆ ಅಟ್ಟಿಸ್ಕೊಂಡು ಬರುತ್ತೆ, ಅದರಲ್ಲೂ ಸ್ತ್ರೀ ಮೂರ್ತಿಗಳಿಗೆ. ಇಲ್ವಾ? ಹೇಳಿ ವಿಜಯಮ್ಮ, ಹೇಳಿ ವಿಜಯಮ್ಮ, ಹೇಳಿ ನೀವು. ವಿ ಫಾರ್ ಇಸ್ ಅ ಪೇನ್. ನಿಂತ್ಕೋಬಿಟ್ರಿ ಮಾತ್ರ ಸನ್ಮಾನ ಗ್ಯಾರಂಟಿ. ನಾನು ನೋಡಿದ್ದೇನೆ, ನಮ್ಮ ವೀಣಾ ಮೇಡಮ್ನ ನೋಡಿದ್ದೇನೆ, ವಾಣಿ ಮೇಡಮ್ನ ನೋಡಿದ್ದೇನೆ, ತುಂಬಾ ದೊಡ್ಡ ಅಧಿಕಾರದಲ್ಲಿದ್ದಾರೆ. ಅವ್ರ ಪಾದಕ್ಕೆ ನಮಸ್ತೆ. ದ ಬಿಗ್ ಫ್ಯಾನ್ ಆಫ್ ಮೈಂಡ್, ವೆರಿ ಬಿಗ್ ಪೊಸಿಷನ್. ನಂಬೋಲ್ಲ, ನೋಡಿದ್ದೇನೆ. ಹಾಗೇ ನೋಡ್ತಿರ್ತಾನೆ ಅಂತ ವ್ಯಕ್ತಿಗಳನ್ನಪ್ಪ. ಎದ್ದು ಬಿಟ್ರು ವಿ ಫಾರ್ ವಿಕ್ಟ್ರಿ. 100 ಅವಮಾನಗಳು. ನೀವು ಅಂಜಬಾರದು. ಹೋಗೋ, ಒಂಥರ ಎಮ್ಮೆ ಮೈವೆ ಆಗ್ಬಿಡ್ಬೇಕು. ನೀವು ತುಂಬಾ ಸೆನ್ಸಿಟಿವ್ ಮಕ್ಕಳೇ. ನಿಮಗೆ ಗೊತ್ತಿಲ್ಲ ನಿಮ್ ಬಲ. ಶೇರ್ ಖಾನ್ ನೀವು, ನಿಮಗೆ ಗೊತ್ತಿಲ್ಲ ಹುಲಿ. ಅದಕ್ಕೆ ತಲೆ ಕೆಟ್ಟು ನಿಂತರೆ ನಮ್ಮ ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ ಅಂತಾರೆ. ಅದಕ್ಕೊಂದು ಗೋಲ್ ಇದೆ. ಬೇಟೆ ಆಡೋವಾಗ ಹುಲಿಗೆ ಮಾತ್ರ ಒಂದು ಗೋಲ್ ಇದೆ ಮಕ್ಕಳೇ, ನಿಮಗೆ ಗೊತ್ತಿಲ್ಲ. ಐ ಲವ್ ಅನಿಮಲ್ ವರ್ಲ್ಡ್. ಯಾಕಂದ್ರೆ ನಾವೆಲ್ಲ ಆ ಅನಿಮಲ್ನ ಜೀನ್ಸ್ ಇಂದ ಬಂದಿರತಕ್ಕಂಥವ್ರು. ಕೆಲವರಲ್ಲಿ ನೋಡಿದಾನೆ ಅದು ವಿ ಅಲ್ಲಿದೆ. ಒಂದು ಗುರಿ ಅಂತ ಇಟ್ರೆ 100 ಜಿಂಕೆಗಳು ಓಡ್ತಿದ್ರು. ಈ ಜಿಂಕೆ ನಂದು ಅಂದ್ಮೇಲೆ ಅದು ಹಂಟ್ ಮಾಡುತ್ತೆ ಅದೇ ಜಿಂಕೆನ. ಅದ್ರ ಎದುರುಗಡೆ ಯಾವ ಜಿಂಕೆ ಬಂದು ಎತ್ತಾಕೊಂಡು ಹೋಗಲ್ಲ, ಸಿಂಹ ಮಾಡುತ್ತೆ. ನಿಮಗೆ ಇನ್ನೂ ಗೊತ್ತಿಲ್ಲ, ಒಂದ್ ವಿಚಿತ್ರ ಹೇಳ್ತೇನೆ. ಗಂಡು ಸಿಂಹ ಅಂತೀವಲ್ವಾ, ಅದಕ್ಕಿಂತ ಕ್ರೋಧೋನ್ಮತ್ತ ಹೆಣ್ಣು ಸಿಂಹ. ಬೇಟೆ ಆಡೋದ್ರಲ್ಲಿ ಅದೇ ಎಕ್ಸ್ಪರ್ಟ್. ಗಂಡು ಸಿಂಹ ಓಡೋಗ್ಬಿಡ್ತಾನೆ ಒಂದೊಂದ್ ಸಮಯ ಬೆದರು ಬಿಟ್ಟು. ಹುಲಿ ಹಂಗಲ್ಲ. ಒನ್ಸ್ ಇಟ್ ಡಿಸೈಡ್ಸ್, 100 ಜಿಂಕೆ, 100 ಎಮ್ಮೆ, 100 ಕುರಿ, ಇದು ನಂದು, ಆ ಚುಕ್ಕಿದು ಅಂತ ಡಿಸೈಡ್ ಮಾಡಿದ್ರೆ ಅದು ನೋಡ್ಬೇಕು, ಕಾಯೋದು. ಅದು ಎಷ್ಟು ತಾಳ್ಮೆಯಿಂದ ಕಾಯ್ತಿರುತ್ತೆ ಗೊತ್ತಾ? ನಿಮ್ಮಲ್ಲಿ ಅದಿದೆ. ಕಾದು ಕಾದು ಬಡಿಯುತ್ತೆ ನೋಡಿ, ಓಡಿ ಹೋಗಿ ಎತ್ತಾಕೊಂಡ್ ಬರುತ್ತೆ. ಇನ್ನೊಂದು ವಿಚಿತ್ರ ನಿಮಗ್ ಗೊತ್ತಿಲ್ಲ. ತನ್ನ ಟೆರಿಟರಿಯನ್ನ ದಾಟಿಕೊಂಡು ಹೋಗಿ ಒಡೆದಾಕೊಂಡು ಬರತಕ್ಕಂಥ ತಾಕತ್ತು ಹುಲಿಗ್ ಮಾತ್ರ ಇರೋದು. ಅದು ವಿ ಅಕ್ಷರದ ಸ್ತ್ರೀಗ್ ಮಾತ್ರ ಇರೋದು. ಎಸ್, ಟೆರಿಟರಿ. ಪಶು ಪಕ್ಷಿ ಪ್ರಾಣಿಗಳಲ್ಲಿ ಕೆಲವೊಂದು ರೂಲ್ಸ್ ಇದೆ, ಈ ಬೌಂಡ್ರಿ ದಾಟಬಾರದು ಅಂತ. ಹೌದು, ಸಿಂಹ ದಾಟಲ್ಲ, ಒಡೆದು ಸಾಯಿಸ್ಬಿಡ್ತೇವೆ, ಅದು ಹೋಗಲ್ಲ, ಈ ಬೌಂಡ್ರಿ ಅಂತ ಬದುಕುತ್ತೆ. ಆನೆಗಳು ಅಷ್ಟೇ, ಕೆಲವೊಂದು ಲೆಕ್ಕಾಚಾರಗಳಿದಾವೆ. ಹುಲಿ ಹಂಗಲ್ಲ. ಈ ಟೆರಿಟರಿ ಬಿಟ್ಟು ಅದು ನಂದಿದೆ ಅಂದ್ರೆ ಹೋಗಿ ಒಡೆದು ಅಲ್ಲೇ ತಿನ್ನಲ್ಲ, ಎಳ್ಕೊಂಡ್ ಬರುತ್ತೆ. ಎಳ್ಕೊಂಡ್ ಬಂದು ತನ್ನ ಟೆರಿಟರಿನಲ್ಲೇ ಊಟ ಮಾಡುತ್ತೆ. ಅದು ತಿನ್ನೋದು ಕೂಡ ಏನ್ ಗೊತ್ತಾ? ಹಳಸಿದ್ ತಿನ್ನಲ್ಲ. ವಾವ್, ಬ್ಯೂಟಿಫುಲ್. ಬೇಜಾರು ಮಾಡ್ಕೋಬೇಡಿ, ಬಿಸಿ ಬಿಸಿ ರಕ್ತದನ್ನೇ ಕುಡಿಯೋದು. ತನ್ನ ಹೊಟ್ಟೆ ತುಂಬ ತಿಂದ್ಮೇಲೆ ಎದ್ದೋಗ್ತಾ ಇರುತ್ತೆ. ಅದು ಬಚ್ಚಿಟ್ಟು ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಬಂದು ತಿಂತೀನಿ. ಅದು ಬೇರೆ ಗಾಯಗೊಂಡಿರೋ ಹುಲಿನೋ ಇಲ್ಲ ವಯಸ್ಸಾಗಿರೋ ಹುಲಿನೋ, ಮಕ್ಕಳೇ ನಿಜ ಹೇಳ್ತಾನೆ, ಆ ತರ ಮ್ಯಾನ್ ಈಟರ್ ಅನಿಮಲ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಕಣ್ಣಿಗೇನು ಗಾಯ ಆಗಿ ಇನ್ನೊಂದು ಬೇರೆ ಇಲ್ಲ, ಗೊತ್ತಿಲ್ಲದೆ ಅಭ್ಯಾಸ ಬಂದು ಆ ಥರದ್ದು ಏನಾದ್ರೂ ಆಗಿರ್ಬೇಕೆ. 1,000 ಹುಲಿಗಳಲ್ಲಿ ಯಾವುದೋ ಒಂದು ಆ ಥರ ತಪ್ಪು ಮಾಡ್ಬೋದು. ನಾನು ನೋಡಿದ ಹಾಗೆ ಒನ್ಸ್ ಇಟ್ ಡಿಸೈಡ್ಸ್ ಅದನ್ನೇ ತಿಂದು ಹೋಗ್ತಾ ಇರುತ್ತೆ. ದಟ್ಸ್ ಇಟ್. ನೀವು ಅದೇ ವಿ ಅಕ್ಷರದವರು. ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ. ತುಂಬಾ ಬಲ ಇರೋದಕ್ಕೆ ನೀವು ಕುಗ್ಗೋಗೋದು. ತುಂಬಾ ದೊಡ್ಡ ಬಲೂನೇ ಡಮಾಲ್ ಅನ್ನೋದು ಬೇಗ. ತುಂಬಾ ಜೋರ್ ಗ್ಯಾಸ್ ತುಂಬಿಕೊಂಡಿರೋ ಗ್ಯಾಸೇ ಬ್ಲಾಸ್ಟ್ ಆಗೋದು, ಕುಕ್ಕರೇ ಬ್ಲಾಸ್ಟ್ ಆಗೋದು. ನೀವು ಆ ಥರ ಬ್ಲಾಸ್ಟ್ ಆಗ್ಬಿಡ್ತೀರ. ನಾನು ನೋಡಿದೆ. ನಿಮ್ ಶಕ್ತಿಯ ಅವಗಾಹನೆ ಎಲ್ಲ ನಿಮಗೆ. ಹೌದು, ನಿಮ್ಮನೆ, ನಿಮ್ ಕುಟುಂಬ, ನಿಮ್ ಪ್ರೀತಿ, ನಿಮ್ ಗೆಲುವು, ಅಲ್ಲೊಂದು ಎಳೆದಾಟಗಳ ಭಾವಗಳು ಜಾಸ್ತಿ. ಹೌದು ಅಲ್ಲವೋ?
ಪರಿಹಾರಕ್ಕೆ ನಿಮ್ ಜಾತಕ ನೋಡ್ಬೇಕು. ಒಬ್ಬೊಬ್ರಿಗೆ ಒಂದೊಂದಿದೆ ನೋಡಿ. 3 ಎಲೆನೆ. ಕೆಲವ್ರಿಗೆ ಗುರುದೋಷ, ಕೆಲವ್ರಿಗೆ ಮಾಂಗಲ್ಯ ದೋಷ, ಕೆಲವ್ರಿಗೆ ಕುಟುಂಬ ದೋಷ, ಕೆಲವ್ರಿಗೆ ಪುತ್ರ ದೋಷ. 3 ಎಲೆನೆ ತರ್ತಾರೆ. ಆ ವೈದೇಹಿ ನುಡಿಸ್ತಕ್ಕಂಥದ್ದು ಆ ತಾಯಿ ಜಗನ್ಮಾತೆ. ಹೌದು, ಆ ತಾಯಿ ಜಗಜ್ಜನನಿ ವೀಣಾಪಾಣಿ, ಆ ಸರಸ್ವತಿ ದೇವಿ ಆ ಎಲೆ ಕೊಟ್ಟಾಗ ಅವ್ನು ಮಾತಾಡ್ಸುತ್ತೆ. ಅದರಿಂದ ನಿಮ್ ಜಾತಕದಲ್ಲಿ ಇದೆ, ನಿಜವೇ. ಬಲನೂ ಹೇಳಿದ್ನಲ್ಲ, ಇನ್ನಷ್ಟು ಬಲ ತಿಳ್ಕೊಬೇಕು ಅಂದ್ರೆ ನಿಮ್ ಜಾತಕ ಪರಾಮರ್ಶೆ ಆಗ್ಬೇಕು. ಆ ಪ್ರಯತ್ನ ಮಾಡೋಣಂತೆ. ಯಾವಾಗ್ಲಾದ್ರೂ ಆದಾಗ ಒಮ್ಮೆ ಬನ್ನಿ, ನೋಡೋಣಂತೆ. ವಿಜಯಮ್ಮ, ವರಲಕ್ಷ್ಮಮ್ಮ, ವೀಣಮ್ಮ. ಹೌದು, ಇನ್ನೊಂದು ಹೇಳ್ತೇನೆ, ವಿ ಅಕ್ಷರದವ್ರಿಗೆ ಬೇಜಾರು ಮಾಡ್ಕೋಬೇಡಿ. ವಿ ಅಕ್ಷರದ ಸ್ತ್ರೀಯರಿಗೆ ಸರಿಯಾದ ವೈಣಿಕ ದೊರಕುವುದಿಲ್ಲ. ಅದೇನೋ ಗೊತ್ತಿಲ್ಲ. ವಾಣಿಯಮ್ಮ, ಹೌದು ಅಲ್ವೋ ಹೇಳಿ, ನನ್ನ ಹತ್ರ ಮಾತಾಡಿದ್ದೀರಿ, ನಿಮಗ್ ಮಾತ್ರ ಅದು ಗೊತ್ತಿದೆ. ಗುರುಗಳೇ ನೋಡಿ ಗುರುಗಳೇ ಹೀಗೆ ಅಂತ ನನಗ್ ಮಾತ್ರ ಗೊತ್ತು ಆ ವಾಣಿಜ್ಯ ಯಾರು ಅಂತ. ಇರ್ಲಿ ಬಿಡು ತಾಯಿ, ಜೊತೆಲೇ ಇರುತ್ತೆ, ಸುಮ್ಮನಿರು, ಇದೆಲ್ಲ ತಲೆ ಕೆಡ್ಸ್ಕೋಬೇಡ. ಆಗೋಯ್ತು, ಇಷ್ಟಪಟ್ಟೆ ಆಗಿದ್ದೀಯಾ, ನಿಜವೇ. ಸರಿಯಾದ ವೈಣಿಕ ಅಂದ್ರೆ ಪ್ರೀತಿನೇ ತೋರಿಸ್ತಿಲ್ಲ, ಮಾತಾಡ್ತಿಲ್ಲ, ಅಲ್ಲಿಲ್ಲೂ ಅರ್ಧವೆಂದ ಮನಸ್ಸು. ಬಿ ಅನ್ನುವವರಿಗೆ ನೀವೊಂದು ಸುಶ್ರಾವ್ಯ ರಾಗ ವೀಣೆ. ನಿಜವಾಗೂ ನೀವೊಂದು ಅದ್ಭುತ ಮಹಾಶಕ್ತಿ, ಪ್ರಣವ ಶಕ್ತಿ, ಸರಸ್ವತಿ ಶಕ್ತಿ. ನಿಮಗೆ ಗೊತ್ತಿಲ್ಲ. ಹೌದು, ಚಮೇರ್ ಕವಲುದಾರಿಗಳು. ಹೌದೋ ಅಲ್ವೋ? ಎಷ್ಟು ಜನ ಕಮೆಂಟ್ ಆಗ್ತೀರಾ, ನಾನು ಕಾಯ್ತಿರ್ತೇನೆ. ಎಷ್ಟು ಜನಕ್ಕೆ ನಮ್ಮ ಈ ಕಾರ್ಯಕ್ರಮ ಇಷ್ಟ ಆಗಿದೆ? ದಯಮಾಡಿ ಹೊಸದಾಗಿ ನೋಡ್ತಿರೋರು ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ನೋಡಿ, ಅಲ್ಲಿ ಬಂದು ಸಬ್ಸ್ಕ್ರಿಪ್ಷನ್ ಬೆಲ್ ಬಟನ್ ಇದೆ, ಅದನ್ನ ಒತ್ಕೊಳ್ಳಿ ಅಂತ ಕಾಯ್ತಿರ್ತೇನೆ. ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ, ಸ್ನೇಹಿತರಿಗೂ. ಎಲ್ಲೋ ಅಲ್ಲೊಂದು ವೈಣಿಕ ಇಲ್ಲ ಆ ತಾಯಿಗೂ, ಎಲ್ಲೋ ಅಲ್ಲೊಂದು ವೀಣೆಯಲ್ಲೊಂದು ಅಪಶ್ರುತಿ. ನಿಮಗೆ ಗೊತ್ತಿಲ್ಲ ನಿಮ್ ಬಲ. ಎದ್ದರೆ ತುಂಬಾ ದೊಡ್ಡ IAS ಆಫೀಸರ್ ಅನ್ನ ನೋಡಿದ್ದಾನೆ, ತುಂಬಾ ದೊಡ್ಡ ಗೆಜೆಟೆಡ್ ಆಫೀಸರ್ ಅನ್ನ ನೋಡಿದ್ದಾನೆ, ತುಂಬಾ ದೊಡ್ಡ ಜಡ್ಜ್ ಅನ್ನು ನೋಡಿದ್ದಾನೆ, ತುಂಬಾ ದೊಡ್ಡ ನ್ಯಾಯಾಧೀಶರನ್ನ ನೋಡಿದ್ದಾನೆ, ತುಂಬಾ ದೊಡ್ಡ ಎಂಟರ್ಪ್ರಿನರ್ಶಿಪ್ ಅನ್ನ ನೋಡಿದ್ದಾನೆ, ತುಂಬಾ ದೊಡ್ಡ ಸೈಕಾಲಜಿಸ್ಟ್ ಅನ್ನ ನೋಡಿದ್ದಾನೆ, ತುಂಬಾ ದೊಡ್ಡ ಎಜುಕೇಶನಲ್ ಸೊಸೈಟಿ ಕಟ್ಟಿರೋರನ್ನ ನೋಡಿದ್ದಾನೆ. ವಿ ಅಕ್ಷರ ಸುಮ್ಮನೆ ಅಲ್ಲ. ಎಸ್, ನಾನು ನೋಡಿದ್ದೇನೆ. ಅಷ್ಟು ಸಾವಿರಾರು ಅಲ್ಲ, ಲಕ್ಷಾಂತರ ಜಾತಕಗಳಲ್ಲಿ ಕೆಲವು ಜಾತಕಗಳು ಒಂಥರ ಕಿರೀಟ ಮಕ್ಕಳೇ. ಅಂತಹ ಕಿರೀಟಗಳಲ್ಲಿ ನೀವು ಒಬ್ಬರು. ನವ ಕಿರೀಟಗಳಲ್ಲಿ ನೀವು ಒಬ್ಬರು. 9 ಮಹಾ ಕಿರೀಟಗಳಿದ್ದಾವೆ, ಅದರಲ್ಲಿ ನೀವು ಒಬ್ಬರು. ಎಸ್, ಕಾಯ್ತಿರ್ತಾನೆ. ನಿಮ್ ಸ್ನೇಹಿತರಿಗೆ ಶೇರ್ ಮಾಡಿ. ಹೌದೋ ಅಲ್ವೋ, ನಡೆದಿದೆಯೋ ಇಲ್ವೋ, ಆ ಒಂದು ಬಿರುಗಾಳಿ ಹೇಗೆ ಎದುರಿಸಿದ್ರಿ, ಇಲ್ವಾ? ನಿಂತಿದ್ದೀರಾ ಇಲ್ವಾ? ಈ ನನ್ನ ಕಾರ್ಯಕ್ರಮ ನಿಜವಾಗ್ಲೂ ನನ್ನ ಈ ಅನುಭವದ ಮಾತು ನಿಮ್ಮನ್ನು ತಲುಪಿದೆಯಾ ಇಲ್ವಾ? ಸರಿ ಇದೆಯಾ ಇಲ್ವಾ? ನಾನು ತಿಳ್ಕೋಬಲ್ಲೆ. ಈ ಲಕ್ಷಾಂತರ ಜಾತಕ ಅನ್ನೋ ಒಂದು ಅಹಂಕಾರನೂ ಬಂದಿರ್ಬೋದು ನನಗೆ. ಹೌದು, ವಿದ್ಯೆ ದೊಡ್ಡದಮ್ಮಂದಿರ. ಕಾಯ್ತಿರ್ತೇನೆ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ರೋಹಿಣಿ ನಕ್ಷತ್ರ ಕಾಕತಾಳೀಯವಾಗಿ ಇರ್ಲಿ. ಶ್ರೀಕೃಷ್ಣರ ನಕ್ಷತ್ರ ಮೇಷರಾಶಿ. ಚಂದ್ರನ ಸಾರದಲ್ಲೇ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ತೀರಾ ಒಳ್ಳೆತನಕ್ಕೆ ಹೋಗ್ಬೇಡಿ. ಈ ಕಲಿಯುಗವೇ ಮೋಸ. ನೆನಪಿಟ್ಟುಕೊಳ್ಳಿ, ಪ್ರತಿ ಹೆಜ್ಜೆ ಅವನು ಬರೋದೇ ಮೋಸಕ್ಕೆ. ನನ್ನ ಜೀವಮಾನದಲ್ಲಿ ನಾನು ನೋಡಲಾರದ ಮೋಸಗಳನ್ನೆಲ್ಲ ನೋಡಿದ್ದೇನೆ. ಸ್ವಾತಿ ಅಲ್ವಾ, ರಾಹು ನಕ್ಷತ್ರ, ಬೇಗ ನಂಬೋದು. ಒಳ್ಳೆ ಲೋಟದಲ್ಲಿದ್ರೆ ಒಂಥರ ನೀರಿನ ತರ, ಒಳ್ಳೆ ಲೋಟದಲ್ಲಿದ್ರೆ ಲೋಟದ ತರ, ಹಂಡೆನಲ್ಲಿದ್ರೆ ಹಂಡೆ ತರ. ನಾವ್ ಅಂದ್ಕೊಳ್ಳೋದು ಎಸ್ ದಿಸ್ ಜೆಂಟಲ್ಮ್ಯಾನ್. ಏನ್ ಮಾಡುದು? ಗುರುವಿಗೆ ಎಲ್ಲರನ್ನ ಅಪ್ಕೊಳ್ಳೋ ಬುದ್ಧಿ ಇರುತ್ತೆ. ಅಪ್ಕೊಳ್ತಾ ಕೆಲವೊಂದು ಎಡವಟ್ಟು ವ್ಯಕ್ತಿಗಳನ್ನು ಅಪ್ಕೊಬಿಟ್ಟಿರ್ತೇವೆ. ಮೇಷರಾಶಿ ಇವತ್ತು ಆ ರೀತಿ ಆಗುತ್ತೆ.
ಮಾಡೋದು ಮಾಡ್ತಾರೆ, ಆ ಕೆಸರು ನಮಗೂ ಮೆತ್ತಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಇಂಥ ಅಸಹ್ಯದ ಬದುಕಿನ ವ್ಯಕ್ತಿಗಳ ಇವ್ರಿಗ ನಾವು ಅನ್ನ ಇಟ್ಟಿದ್ದು, ನೆರಳು ಕೊಟ್ಟಿದ್ದು, ಬದುಕು ಕೊಟ್ಟಿದ್ದು ಅಂತ ಅನ್ನಿಸ್ಬಿಟ್ಟಿರುತ್ತೆ. ಮೇಷಂ ಜಾಗೃತಂ. ವೃಷಭ ರಾಶಿ, ನಿಮಗೂ ಅಷ್ಟೇ ತೀರಾ ಒಳ್ಳೆಯತನ, ಭಾವುಕತನ ಒಳ್ಳೆಯದಲ್ಲ. ಹೌದು, ರಾಣಿಗೆ ಭಾವುಕತನ ಇರಬಾರ್ದು, ಪ್ರೀತಿ ತೋರಿಸ್ಬಾರ್ದು, ತೋರಿಸ್ಲೇಬಾರ್ದು. ಆಗಾಗ ನಮ್ ಗುರುಗಳು ಬೇಜಾರಿಂದ ಹೇಳ್ತಾರೆ, ಒಂದು ದಿನ ಕೂಡ ಹೇಳಿಲ್ಲ ಕೊಡೋ ನನ್ಗೆ ಐ ಲವ್ ಯು ಅಂತ. ಅದಕ್ಕೆಮ್ಮ ಅಮ್ಮ ಗುರುಗಳು ಹಿಂಗ ಅಂತಾರೆ, ಏನಮ್ಮ ಐ ಲವ್ ಯು ಅಂದ್ರೆ ನಾನು 4 ಮಕ್ಕಳು ಕೊಟ್ಟಿದ್ದೀನಿ, ಸುಮ್ನಿರಿ ನೀವು ಅವ್ರ ತರ ಆಡ್ಬೇಡಿ ಅಂತ ಹೇಳ್ಬಿಟ್ಟು ಇನ್ನೇನ್ ಮಾತಾಡೋದು. ಏನ್ ಗುರುಗಳೇ, ಐ ಲವ್ ಯು ಹೇಳಿದ್ರೆ 4 ಮಕ್ಕಳು ಕೊಟ್ಟಿದ್ರ, 4 ಪರ್ವತಗಳನ್ನ ಕೊಟ್ಟಿದ್ದಾರೆ, ಸುಮ್ನಿರಿ ನೀವು ಏನ್ ಮಾತಾಡ್ತೀರ? ಇಲ್ಲ ಕೂಡ ಒಂದ್ ಮಾತಿಗೆ ಸುಮ್ನಿರಿ. ನಿಜವೇ, ಕೆಲವರು ತುಂಬಾ ನಾಟಕ ಮಾಡ್ತಾರೆ ಮಕ್ಕಳೇ. ಅತಿ ವಿನಯಂ ಧೂರ್ತ ಲಕ್ಷಣಂ. ಸಾರ್ ಅದು ಸಾರ್ ಇದು ಸಾರ್. ಕೆಲವು ವ್ಯಕ್ತಿಗಳು ನೋಡ್ಬೇಕು, ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನ ಗಾಬರಿ ಪಡಿಸಿ ಬೇಳೆ ಬೇಯಿಸ್ಕೊಳಕ್ ನೋಡ್ತಾರೆ, ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ. ಜಾಗ್ರತೆ, ಕಲಿಯುಗಕ್ಕೆ ಒಳ್ಳೆಯತನ ತೀರಾ ಕೆಲಸ ಮಾಡೋಲ್ಲ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ವಿಚಕ್ಷಣಾ ಬುದ್ಧಿ. ಸಮಯ ತಗೊಳ್ಳಿ, ದುಡುಕ್ಬೇಡಿ ಅಷ್ಟೆ. ಅನುರಾಗಂ, ತಾಯಿಯ ಆಶೀರ್ವಾದ, ಪ್ರೀತಿಯ ಅನುರಾಗ ಇವೆಲ್ಲವೂ ಸಿಗತಕ್ಕಂತ ಅದ್ಭುತವಾದ ದಿನ. ಮಿಥುನ ರಾಶಿ, ಯಾಕೋ ನೀರಿಂದ ತೆಗೆದ ಮೀನಿನ ತರನ, ಇಲ್ಲ ಬಾಂಡ್ಲಿಯಿಂದ ಬೆಂಕಿಗೋ, ಇಲ್ಲ ಬೆಂಕಿಯಿಂದ ಬಾಂಡ್ಲಿಗೋ, ಏನೋ ಒಂದು ರೀತಿ ವಿಲ 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 ಅನ್ನತಕ್ಕಂತ ಒಂದು ಭಾವ. ಈ ಕೆಲಸ ಆಗಿಲ್ಲ, ಆ ಕೆಲಸ ಆಗಿಲ್ಲ, ಈ ವೃತ್ತಿ ಆಗಿಲ್ಲ, ಆ ವೃತ್ತಿ ಆಗಿಲ್ಲ, ಇದು ನಡಿಬೇಕಿತ್ತು, ಅದು ನಡಿಬೇಕಿತ್ತು ಅನ್ನತಕ್ಕಂಥದ್ದು. ಯಾವಾಗ ಮನಸ್ಸು ಸ್ಥಿರವಿಲ್ಲವೋ ಮಕ್ಕಳೇ, ತಟಸ್ಥ ಆಗ್ಬಿಡ್ಬೇಕು, ಏನು ಮಾಡಬಾರ್ದು. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ದೊಡ್ಡ ಮಾತು, ದೊಡ್ಡ ಚಿಂತನೆ, ಚಿಕ್ಕದ್ದು ಬೇಡ, ದೊಡ್ಡದು ಬೇಡ. ನಾನು ಇರೋ ಅಷ್ಟಲ್ಲಿ ನನಗೆ ಸಾಕಿ ಇವತ್ತು. ಅದಿದ್ದಷ್ಟು ಆನಂದ, ಜಾಗ್ರತೆ, ಒಂದು ವಿಷ್ಣು ಸಹಸ್ರನಾಮ ಕೇಳಿ ಸಮಾಧಾನ. ಕರ್ಕಾಟಕ ರಾಶಿ ಅವರಿಗೆ ಅಂದಿದ್ದೆಲ್ಲ ಆಗುತ್ತೆ. ಬ್ಯೂಟಿಫುಲ್ ಟೂರ್ಸು, ಟ್ರಾವೆಲ್ಸು, ವೆಹಿಕಲ್ಸು, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಪೂಜೆ, ಪೌರೋಹಿತ್ಯ, ಆಗಮ, ಟೀಚರು, ಆರ್ಚರಿ ಟೀಚರು, ಸ್ಪೋರ್ಟ್ಸ್ ಟೀಚರು, ಇಂಥ ಒಂದು ವಿಭಾಗಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಅತ್ಯದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಕೇಂದ್ರದಲ್ಲಿ ಚಂದ್ರ, ಆತ ನಿಮಗೆ ವ್ಯಯಾಧಿಪತಿ. ಸೊ ವೃತ್ತಿ, ವ್ಯಾಪಾರ, ವ್ಯವಹಾರ, ಕುಟುಂಬ, ಅಮ್ಮ, ಹೆಂಡತಿ, ಮಕ್ಕಳು, ಗಂಡ, ಹಬ್ಬ, ಓಡಾಟ, ಸುತ್ತಾಟ, ಇವುಗಳ ಪ್ರಭಾವದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳೇ. ಮನೆ ಅಂದ್ಮೇಲೆ ಖರ್ಚು ಮಾಡ್ಬೇಕು. ತುಂಬಾ ಜನ ಹೇಳ್ತಿರ್ತಾರೆ, ನನ್ ಬಿದ್ದು ಬಿದ್ದು ನಗ್ತಿರ್ತಾನೆ, ಏನೋ ಮಕ್ಕಳ ಅಂತ. ನಾವು ದುಡಿಯೋದೇ ಖರ್ಚು ಮಾಡೋಕೆ, ನಮ್ಮ ಜ್ಞಾನ ಖರ್ಚು ಮಾಡೋಕೆ, ನಮ್ಮ ಬುದ್ಧಿ ಖರ್ಚು ಮಾಡೋಕೆ, ನಮ್ಮ ವಿದ್ಯೆ ಖರ್ಚು ಮಾಡೋಕೆ, ನಮ್ಮ ಧನ ಖರ್ಚು ಮಾಡೋಕೆ, ನಮ್ಮ ಪುಣ್ಯವನ್ನು ಕೂಡ ಖರ್ಚು ಮಾಡೋಕೆ ಗಳಿಸೋದು. ನೆನಪಿಟ್ಟುಕೊಳ್ಳಿ. ಪಾಪ ಒಂದು ಬಿಟ್ಟು ಅದನ್ನ ಜೈಲಲ್ಲಿ ಖರ್ಚು ಮಾಡ್ಬೇಕು. ಪಾಪ ಮಾಡಿದವನು ಕೂಡ ಖರ್ಚಿದೆ ಅಂತ ಜೈಲಲ್ಲಿ ಶಿಕ್ಷೆ ರೂಪದಲ್ಲಿ. ಸೊ ಅದರಿಂದ ಇವತ್ತು ಖರ್ಚು ವೆಚ್ಚಗಳ ಬಗ್ಗೆ ಯೋಚನೆ ಮಾಡದೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ, ಅತ್ಯದ್ಭುತ. ಇನ್ನು ಕನ್ಯಾ ರಾಶಿ, ಲಾಭಮೇ ಭಾಗ್ಯಸ್ಥಾನಂ. ಶುಕ್ರನ ಮನೆಯಲ್ಲಿದ್ದು, ಶುಕ್ರ ನಿಮ್ಮ ಧನಸ್ಥಾನ, ವೃತ್ತಿ, ಓಡಾಟ, ಸುತ್ತಾಟ, ಕಲೆ, ಕ್ಷೀರ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಈ ಒಂದು ಅಲಂಕಾರ, ಒಪ್ಪ, ಓರಣ, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ, ಅನ್ನದ ವ್ಯಾಪಾರ, ಹೋಟೆಲ್ ವ್ಯಾಪಾರ, ಬಟ್ಟೆಯ ವ್ಯಾಪಾರ, ಸುಗಂಧ ದ್ರವ್ಯಗಳ ವ್ಯಾಪಾರ, ವ್ಯವಹಾರ, ಅತ್ಯದ್ಭುತ ಪ್ರಗತಿ. ತುಲಾ ರಾಶಿ, ಚಂದ್ರಾಷ್ಟಮ, ಇಲ್ಲೋ ಬುದ್ಧಿ, ಮಾತು, ಆಲೋಚನೆ, ಕೆಲಸ ಕಾರ್ಯ ಏನೋ ತಟಸ್ಥ ಅನ್ಸುತ್ತೆ. ಎಲ್ಲ ನಾವು ಅಂದುಕೊಂಡ ಹಾಗೆ ನಡೆಯೋಲ್ಲ ಮಕ್ಕಳೇ. ನಾವು ರೆಡಿ ಇರಬೇಕು. ತುಂಬಾ ಜನ ಗೊತ್ತಿಲ್ಲ, ಒಂದು ನಾಣ್ಯಕ್ಕೆ 2 ಮುಖಗಳಿದ್ದಾವೆ. ಪ್ರತಿ ವಿಜಯದ ಹಿಂದೆ ಒಂದು ಸೋಲಿರುತ್ತೆ. ಅಲ್ಲೇ ಕೂತ್ಕೊಂಡು ಕೆಲವರು ಸೋತು ಬಿಟ್ವಿ, ಅಯ್ಯೋ ಮುಗಿದೋಯ್ತು, ಅಯ್ಯೋ ನಮ್ ಬದುಕಿಗೆ. ನೋ ಮೂವ್ ಆನ್, ನೋ ಮೂವ್ ಆನ್. ಹಾಗೆ ಗೆದ್ದು ಬಿಟ್ವಿ, ಆ ಕಿಕ್ಕಲ್ಲಿ ಮರ್ತು ಬಿಡೋದು, ಮಾಡೋ ಕೆಲಸ ಕಾರ್ಯಗಳೆಲ್ಲ ಮರ್ತು ಬಿಡೋದು. ಹೌದು, ಹೊಸದ್ರಲ್ಲಿ ಮದುವೆ ಆಗಿರೋ ಜೋಡಿಗಳು ನೋಡಿ ನೀವು, ಅವ್ರಿಗೆ ಸುತ್ತಮುತ್ತ ಪರಿಚಯ ಏನೂ ಇರಲ್ಲ, ಏನೂ ನೋಡಲ್ಲ.
ನಾನು ನಿಜವಾಗ್ಲೂ ಹೇಳ್ತೇನೆ, ಕೆಲವು ಕ್ಷೇತ್ರಗಳಿಗೆ ಹೋದಾಗ ಒಂಥರ ಹೊಸದಾಗಿ ಮದುವೆ ಆಗಿದ ತಕ್ಷಣ ದೇವ್ರ ಕ್ಷೇತ್ರಕ್ಕೆ ಬಂದು ನಾವು ಹರಕೆ ತೀರ್ಸ್ಕೊಬಿಡ್ತೀವಿ, ನೋಡ್ಬಿಡ್ತೀವಿ, ಮಾಡ್ಬಿಡ್ತೀವಿ ಅಂತ ಕರ್ಕೊ ಬಂದ್ಬಿಟ್ಟಿರ್ತಾರೆ, ಇಲ್ಲ ಅವ್ರನ್ನ ಕಳಿಸ್ಬಿಟ್ಟಿರ್ತಾರೆ. ಪ್ರಜ್ಞೆಯಿಂದ ಕುಳಿತಿರ್ತಾರ. ಗಮನಿಸಿ ನೋಡಿ ಆ ನವದಂಪತಿಗಳನ್ನ. ನಿಜವೇ, ಕ್ಷೇತ್ರವೇ, ನೋಡಿದ್ದೇನೆ ನಾನು. ಏನಿದು ಅವ್ರ ತಪ್ಪಲ್ಲ. ಅದೆಲ್ಲ ಮುಗಿಸಿ 3 ತಿಂಗಳು 6 ತಿಂಗಳು 1 ವರ್ಷ ಆದ್ಮೇಲೆ ಕಳ್ಸೋದು ಉತ್ತಮ. ಮದುವೆ ಆದ 15 ದಿನದಲ್ಲೇ ತಗೋ, ಫಸ್ಟ್ ಕಳಿಸಿಬಿಡೋಣ. ಅವರಲ್ಲಿರೋ ಆ ಬಿಸಿ ತುಂಟುತನ ಅದೆಲ್ಲ ಒಂಚೂರು ಕಡಿಮೆ ಆಗ್ಲಿ. ನಾವೆಲ್ಲಿದ್ದೆ ಗೊತ್ತಾಗಲ್ಲ, ಗೊತ್ತಾಗಲ್ಲ ಮಕ್ಕಳೇ. ಅವ್ರನ್ನ ದೂಷಿಸಿ ತಪ್ಪು, ನಾವು ಮಾಡಿದ ತಪ್ಪು. ಹೊಸದಾಗಿ ಮದ್ವೆ ಆಗಿದೆ, ದೇವ್ರ ಕ್ಷೇತ್ರಕ್ಕೆ ಕಳಿಸ್ಬಿಡೋದು. ಅಲ್ಲಿ ಬೇರೆ 8 ಅವರ್ 10 ಅವರು ಗೂಡುಗಳಲ್ಲಿ ಹಾಕದಂಗೆ ನಮ್ಮನ್ನ ಕೂಡಾಕ್ತಾರೆ. ಹೇಗೆ ಇರ್ತಾರೆ? 10 ಅವ್ರು 12 ಅವ್ರು ಅಲ್ಲೇ ಮಲಕ್ಕೋ, ಅಲ್ಲೇ ತಿನ್ನೋ. ಪಕ್ಕದಲ್ಲಿ ಹೊಸದಾಗಿ ಮದುವೆ ಆಗಿರೋ ಆ ಸಂಗಾತಿಗಳ ಮನಸ್ಸು, ಯೌವನಾವಸ್ಥ, ಅಲ್ಲೊಂದು ತುಂಟುತನ, ಪ್ರಚೋದನೆ, ಪಕ್ಕನೋ ಒಂದು ಪರಿಭ್ರಮಣೆ ಇರಲ್ಲ. ತಪ್ಪು ನಮ್ಮದೇ. ಇವತ್ತು ಹಾಗೆ. ಸೊ ನಿಮ್ಮನ್ನ ಆ ರೀತಿ ಗಲಿಬಿಲಿಯ ವಾತಾವರಣ ನಿಮಗೇ ಗೊತ್ತಿಲ್ಲದೆ ಆಗತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಎಲ್ಲೋ ನಾವು ಅಂದ್ಕೊಂಡಾಗೆ ಆಗುತ್ತಿಲ್ಲ. ತಟಸ್ಥರಾಗಿರಿ. ಮಾಡೋ ಕೆಲಸದ ಮೇಲೆ ಏಕಾಗ್ರತೆ ಇರಲಿ, ಜಾಗ್ರತೆ. ತಾಯಿ ಆರೋಗ್ಯ ನೋಡಿ. ಇವತ್ತು ನಿಮ್ ತಾಯಿ ಮಾತು ಕೇಳಿ ಮುಂದಕ್ಕೆ ಹೋಗಿ. ತಾಯಿ ಸಮಾನ. ಅತ್ತಿಗೆ ಇದ್ದಾರೆ, ಅಕ್ಕ ಇದ್ದಾರೆ, ಹೆಂಡತಿ ಕೂಡ ಅಮ್ಮನೇ. ಅಯ್ಯೋ ಹುಚ್ಚರೆ. ಪ್ರತಿಯೊಬ್ಬ ಗಂಡಿಗೂ ಅಮ್ಮನ ನಂತರ ಇನ್ನೊಂದು ಅಮ್ಮ ಸಿಕ್ಕಿದಾಳೆ ಅಂದ್ರೆ ಧರ್ಮಪತ್ನಿಯೇ. ನಮ್ಮನ್ನ ತಿದ್ದುತ್ತಾಳೆ, ಅನ್ನ ಇಡ್ತಾಳೆ. ಮಾತಾ ಸಮನ್ನಾಸ್ತಿ ಪೋಷಣ, ಭಕ್ತಿ ಸಮನ್ನಾಸ್ತ ಕುಪೋಷಣ ಅಂತ ಹೇಳ್ತಾರೆ. ಅಮ್ಮನ ಹಾಗೆ, ಅಮ್ಮನಿಗಿಂತಲೂ ಅಮ್ಮನಿಗಾದ್ರೂ ಕರುಳು ಬಳ್ಳಿ. ಆ ರಕ್ತ, ಆ ಜೀನ್ಸು, 9 ತಿಂಗಳು ಹೊಟ್ಟೆಯಲ್ಲಿದ್ದು ತಬ್ಕೊಂಡು ಹುಟ್ಟು ಬಂದಿರೋರು, ಅವಳಲ್ಲೇ ಅದೊಂದು ಬರೋದ್ರಲ್ಲಿ ಒಂದು ಅರ್ಥವಿದೆ. ಅದೇ ಈ ಪುಟು ಪಾಪುಗೆ ಒಂದು ರಿಂಗ್ ಹಾಕಿರ್ತೀವಿ, ನಿಕಾ ಅಂದಿರ್ತೀವಿ, ಇಲ್ಲ 3 ಗಂಟೆ ಹಾಕಿರ್ತೀವಿ. ಯೋಚನೆ ಮಾಡಿ ನೋಡಿ. ಅದೇನು ಹುಚ್ಚು ಮಮಕಾರ, ಅದೇನು ಹುಚ್ಚು ಪ್ರೀತಿ, ಅದು ಎಷ್ಟು ಪೊಸೆಸಿವ್, ಅದು ಎಷ್ಟು ಅಂತರ. ನಾವ್ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಈ ಅಮ್ಮನನ್ನ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಂದು ಸ್ತ್ರೀ ಇದ್ದಾಳೆ. ನಾನು ಹೇಳ್ತೇನಲ್ವಾ, ನನ್ಗೆ 2 ಸ್ತ್ರೀಯರಲ್ಲ, ಲಕ್ಷಾಂತರ ಅಮ್ಮಂದಿರಿದ್ದಾರೆ. ಇದಾರೆ, ತುಂಬಾ ತಿದ್ದಿದ್ದಾರೆ, ಗೈಡೆನ್ಸ್. ನನ್ ಗಡ್ಡೆ ಹಿಂಗ್ ಬಿಟ್ರೆ ಎಷ್ಟು ಜನ ಕಮೆಂಟ್ ನೋಡ್ಬೇಕು. ತಾಯಂದ್ರು, ಗುರುಜಿ ಇದು ಏನಿದು, ಗುರುಜಿ ಯಾಕೆ ಬಟ್ಟೆ ಹಿಂಗ್ ಹಾಕೊಂಡ್ರೆ, ಗುರುಜಿ ಇದು ಯಾಕೀಗೆ. ಅಯ್ಯೋ, ಒಂದೊಂದಲ್ಲ, ಕೋಟ್ಯಾಂತರ ಅಮ್ಮಂದಿರಿದ್ದಾರೆ. ಅದಕ್ಕೆ ಎಷ್ಟು ಬಲವಾಗಿ, ಗಟ್ಟಿಯಾಗಿ, ಚೈತನ್ಯವಾಗಿ, ಶಕ್ತಿಪೂರ್ಣವಾಗಿ ನಿಂತಿದ್ದೇನೆ ನಿಮ್ಮಗಳ ಆಶೀರ್ವಾದದಿಂದ. ನಿಜ ಮಕ್ಕಳೇ, ದಾಟ್ ಈಸ್ ದ ಬ್ಯೂಟಿ. ಸೊ ಅದರಿಂದ ಜಾಗ್ರತೆ. ಅಮ್ಮನನ್ನು ನೋಡ್ಕೊಳ್ಳಿ, ಅಮ್ಮನ ಸಮಾನರಾದಂಥವರ ಆಶೀರ್ವಾದ ತಗೊಳ್ಳಿ, ಅವ್ರ ಮಾತು ಕೇಳಿ. ಇನ್ನು ವೃಶ್ಚಿಕಂ, ಜಯಂ ವಿಜಯಂ ಸುಜಯಂ. ಚಂದ್ರ ಭಾಗ್ಯೇ ಸಪ್ತಮ ಕುಟುಂಬ, ಗಂಡ ಮನೆ, ಮಕ್ಕಳು, ಪ್ರೀತಿ, ಪ್ರೇಮ, ಅನುರಾಗ ಇವೆಲ್ಲವನ್ನು ನೋಡ್ತಕ್ಕಂಥ ಪೂರ್ಣ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ನಿಮ್ಗೆ ಇವತ್ತು. ಪಂಡಗ ಎಲ್ಲ, ವೈಕುಂಠ ಏಕಾದಶಿ, ಇನ್ನೊಂದು ಎಲ್ಲ ನಡೀತಕ್ಕಂಥ ಒಂದು ಭಾವ. ಚೆನ್ನಾಗಿದೆ. ಗೋ ಹೆಡ್ ಮಕ್ಕಳೇ. ನೀವು ಅಂದುಕೊಂಡ ಹಾಗೆ ವ್ಯಾಪಾರ, ವ್ಯವಹಾರ, ಹಣಕಾಸು, ಲೆಕ್ಕಾಚಾರ ಇವೆಲ್ಲವೂ ನಡೆಯತಕ್ಕಂಥ ಅದ್ಭುತವಾದ ದಿನ. ಶುಕ್ರ ಬೇರೆ ಮೂವ್ಮೆಂಟ್ ಆಗ್ಬಿಟ್ಟಿದ್ದಾನೆ. ಏನು ಬೇಕು ಹೊಡಿ. ಇನ್ನು ಧನಸ್ಸು ರಾಶಿ. ಚಂದ್ರ ಉಚ್ಚಂಗತ 6ನೇ ಮನೆ. ಎಂಥ ಕೆಲಸ ಕಾರ್ಯ ಆದರೂ ಗೆಲ್ಲಬಲ್ಲಿರಿ. ಆದರೆ ಕುಜ 12ನೇ ಮನೆ, ಶುಕ್ರ 12ನೇ ಮನೆ. ತಲೆ ಗಟ್ಟಿ ಇದೆ ಅಂತ ಬಂಡೆಗಲ್ಲಿಗೆ ಚಚ್ಕೋಬೇಡಿ. ಅದೊಂದು ನೋಡ್ಕೊಳ್ಳಿ. ನಾವು ಹಾಗೆ ಮಾಡೋದು. ನನ್ಗೆಲ್ಲ ಗೊತ್ತು, ನಾನೆಲ್ಲ ಮಾಡಬಲ್ಲೆ, ನಾನೆಲ್ಲ ನೀಗಬಲ್ಲೆ. ಕೆಲವೊಂದ್ ಸಮಯ ನಮ್ಗೆ ಬಂಡು ಧೈರ್ಯ ಬಂದ್ಬಿಡುತ್ತೆ. ಜಾಗ್ರತೆ, ಅದೊಂದು ನೋಡ್ಕೊಳ್ಳಿ. ಯಾಕಂದ್ರೆ ಶುಕ್ರನು 12ನೇ ಮನೇಲಿ ಬಂದ್ಬಿಟ್ಟಿದ್ದಾನೆ. ಸೊ ಗಲಿಬಿಲಿ ಮಾಡಿಸಿ ಏನಾದ್ರೂ ಎಡವಟ್ಟು ವ್ಯವಹಾರಗಳು ಮಾಡಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಮಕರ ರಾಶಿ. ಸಪ್ತಮೆ ಪೂರ್ವ ಪುಣ್ಯ ಸ್ಥಾನ ಉಚ್ಚಸ್ಥಾಂ. ಚೆನ್ನಾಗಿದೆ. ಸಪ್ತಮಾಧಿಪತಿ ಚಂದ್ರ ಚೆನ್ನಾಗಿರೋದ್ರಿಂದ ಕೊಡೋದು, ತಗೊಳ್ಳೋದು, ಮನೆ, ಮಕ್ಕಳು, ಅಕ್ಕ ತಂಗಿ, ಪ್ರೀತಿ, ಪ್ರೇಮ. ಶುಕ್ರ ಬೇರೆ 11ನೇ ಮನೆ. ಮಕ್ಕಳೇ, ನಿಮ್ಗೆ ಏನು ಬೇಕು ಕೇಳಿ, ಏನಾಗಬೇಕು ಕೇಳಿ, ಎಲ್ಲ ನಡೆಯುತ್ತೆ. ಹೋಗಿ. ಹೌದು,
ಇಂಟೀರಿಯರ್, ಅಲಂಕಾರ, ಒಪ್ಪ, ಓರಣ, ಚಿತ್ರಕಲೆ, ಥಿಯೇಟರು, ಕ್ಲಬ್ಬು, ಪಬ್ಬು, ಎಂಟರ್ಟೈನ್ಮೆಂಟು, ಸ್ತ್ರೀಯರಿಗೆ ಸಂಬಂಧಿತ ಗಾರ್ಮೆಂಟ್ಸು, ಬಟ್ಟೆ, ಆಭರಣ, ಅಲಂಕಾರ, ವಜ್ರ, ವೈಡೂರ್ಯ, ಬಂಗಾರ, ಮಾಡಲಿಂಗ್ ಏಜೆನ್ಸಿ, ಇವುಗಳಿಗೆ ಸಂಬಂಧಪಟ್ಟಂಥದ್ರಲ್ಲಿ ವಿಶೇಷ ಅಭಿವೃದ್ಧಿ. ಇನ್ನು ವಿಶೇಷವಾಗಿ ಕುಂಭರಾಶಿ ಕೇಂದ್ರಸ್ಥ ಶುಕ್ರ, ಯೋಗಕಾರಕ ಭಾಗ್ಯೇ ದಶಮಂ, ದಶಮೇ ದಶಮಂ, ಲಾಭದಲ್ಲಿ ಸೂರ್ಯ. ಇವತ್ತೇನೇನು ನೋಡಲ್ಲ ನೋಡ್ತೇವೆ ನೋಡಿ, ಒಳ್ಳೇದು. ಚಂದ್ರ ಅಷ್ಟು ಉಚ್ಚಂಗತನಾಗಿದ್ದಾನೆ, ಸ್ವಲ್ಪ ಹುಚ್ಚೆಬ್ಬಿಸ್ತಾನೆ ನೋಡ್ಕೊಂಡು. ದುಡುಕಿನ ವ್ಯವಹಾರ ಬೇಡ, ಅದೊಂದು ನೋಡ್ಕೊಂಡು ನಿಧಾನ ಮಾಡಿ. ಗುರು ವಕ್ರ ಕೇಳಿ, ಸಂಗಾತಿಯನ್ನು ಕೇಳಿ, ನಿಮ್ ಗಂಡನನ್ನು ಕೇಳಿ, ನಿಮ್ ಹೆಂಡತಿಯನ್ನು ಕೇಳಿ, ಸಾಕು. ಸೋದರ ಸಹಕಾರ, ಮಿತ್ರರ ಸಹಕಾರ, ಬಂಧುಗಳ ಸಹಕಾರ, ಆತ್ಮೀಯರ ಸಹಕಾರ, ವಿಶೇಷ ಭೋಜನ ಪ್ರಾಪ್ತಿ, ವಿಶೇಷ ಮಿತ್ರಕೂಟ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದ ದಿನ. ಇನ್ನು ಮೀನರಾಶಿಗೆ ಬ್ಯೂಟಿಫುಲ್, ಭಾಗ್ಯದಲ್ಲಿ ಶುಕ್ರ, 3ನೇ ಮನೆಯಲ್ಲಿ ಚಂದ್ರ ನೋಡ್ತಿದ್ದಾನೆ. ಅಮ್ಮ, ಗಂಡ, ಮನೆ, ಮಕ್ಕಳು, ಕುಟುಂಬ, ತುಂಟಾಟ, ಓಡಾಟ, ಒಂದೊಳ್ಳೆ ಪ್ರವಾಸ, ಸುತ್ತಾಟ, ಭೋಜನ, ಇವೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ದಿನ. ಖಂಡಿತ ಇವತ್ತು ನಿಮ್ಮ ಮನೆಯಲ್ಲಿ ಖೀರು, ಪಾಯಸ, ಕೇಕು, ಇವೆಲ್ಲ ಎಂಜಾಯ್ಮೆಂಟ್. ಕೆಲವರಂತೂ ಕ್ರಿಸ್ಮಸ್ ಬೇರೆ ಏನೇನೋ ಇರುತ್ತಂತೆ. ಅಮ್ಮ ನೋಡಿ, ನನ್ನ ಸ್ನೇಹಿತರು ಈ ಗಲಗಲ ಅಂತೆ, ಈ ರೋಸ್ ಕುಕ್ಕಿ ಅಂತೆ, ಏನೇನೋ ಮಾಡೋರು, ತಗೊಬಂದ್ ಕೊಡೋರು. ಅದನ್ನ ನೋಡಿ ನಾನು ಬಂದು ಶಂಕರ್ ಪುಳಿ ಅಂತೀವಿ ನಾವು, ಗಲಗಲ ಅಂತ ಅವ್ರಂತಾರೆ, ನಾವು ಶಂಕರ್ ಪುಳಿ ಅಂತೀವಿ. ಅಮ್ಮ ಶಂಕರ್ ಪುಳಿ ಇರೋ ಮಾಡ್ಕೊಡ್ತೀನಿ ಅಂತ ಎಷ್ಟು ಅದ್ಭುತವಾಗಿ ಮಾಡ್ಕೊಡೋದು ಅಮ್ಮ. ಆ ರೋಸ್ ಕುಕ್ಕಿ ನೋಡ್ಬೇಕು, ರೌಂಡ್ ರೌಂಡ್ ಆಗಿರುತ್ತೆ, ಈಗ ಎತ್ತಿ ಅದೊಂದು ತಿನ್ನೋದೇ ಒಂದು ಅಂದ. ನನಗೆ ಹಬ್ಬಗಳು ಬಂತು ಅಂದ್ರೆ ನನ್ನ ಅಮ್ಮ ನೆನಪೆ. ಪ್ರತಿ ಹಬ್ಬಕ್ಕೂ ಅಮ್ಮ ಏನಾದ್ರು ಒಂದು ವಿಶೇಷ ಖಾದ್ಯ. ಮೀನು ರಾಶಿಗೆ ಆ ತರದ್ದೊಂದು ವಿಶೇಷ ಖಾದ್ಯ, ಭೋಜನ, ಸುತ್ತಾಟ, ಪೇಯ ಜಾಸ್ತಿ ಮಾಡ್ಕೋಬೇಡಿ. ಚೆನ್ನಾಗಿದೆ, ಎ ಗುಡ್ ಡೇ, ಎಂಜಾಯ್ ಇಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಕ್ರಿಸ್ತನ ಆ ಒಂದು ಪ್ರೀತಿ, ಪ್ರೇಮ, ಸಹನೆ, ಶಾಂತಿ ಎಲ್ಲರಿಗೂ ದೊರಕಲಿ ಮಕ್ಕಳೇ. ಎಲ್ಲರಲ್ಲೂ ಕ್ರಿಸ್ತನಿದ್ದಾನೆ. ಯಾವತ್ತೂ ಕ್ರಿಸ್ತ ನಮಗೆ ಕೆಟ್ಟದ್ದು ಹೇಳ್ಕೊಟ್ಟಿಲ್ಲ, ನಾವು ತುರುಕಿಟ್ಬಿಟ್ಟಿದ್ದೇವೆ. ಯಾವತ್ತೂ ನನ್ನ ರಾಮ ಕೆಟ್ಟದ್ದು ಹೇಳ್ಕೊಡ್ಲೇ ಇಲ್ಲ. ನನ್ನ ಅಲ್ಲ ಅಂತೂ ನನಗೆ ಯಾವತ್ತೂ ಕೆಟ್ಟದ್ದು ಮಾಡಿಲ್ಲ. ನಾನಂತೂ ಹೇಳ್ತೇನೆ, ನಾನು ಧೈರ್ಯವಾಗಿ ಹೇಳ್ತೇನೆ, ಎಸ್ ಅಷ್ಟೇ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಮತ್ತಷ್ಟು ಗಲಗಲ ಗಲಗಲಗಲ ಅನ್ನತಕ್ಕಂಥದ್ದು ತಿನ್ನಿ. ಶಂಕರ್ ಪುಳಿ ತಿನ್ನಿ, ಜಾಸ್ತಿ ತಿನ್ಬೇಡಿ. ರೋಸ್ ಕೊಕ್ಕಿ ತಿನ್ನಿ. ಎಲ್ಲರೊಂದಿಗೆ ಸಮಾನತೆಯೊಂದಿಗೆ ಬಾಳಿ ಅಂತ ಕೇಳ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.